ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ತಮಿಳ್ ವೆಬ್ ಸೀರೀಸ್ ವೇದಾಂತಿ ಸ್ಟೋರಿನ ನೋಡೋಣ. ಇದನ್ನ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ರು, ಆದ್ರೆ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಆದ್ರೆ ಫೈನಲಿ ನಾನು ವೆಬ್ ಸೀರೀಸ್ ನ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೀರೀಸ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ಇಬ್ಬರು ಮೂವಿ ಮೇಕರ್ಸ್ ನ ತೋರಿಸ್ತಾರೆ. ಇವರು ತಮ್ಮ ಮೂವಿಗಾಗಿ ಲೊಕೇಶನ್ ನ ನೋಡೋಕೆ ಹೋಗಿರ್ತಾರೆ. ಆದರೆ ಇವರು ಲೊಕೇಶನ್ ಗೆ ಬಂದಾಗ ಅವರಿಗೆ ಅಲ್ಲಿ ಒಂದು ಹುಡುಗಿಯ ಬಾಡಿ ಸಿಗುತ್ತೆ. ಇವರು ಅದನ್ನ ನೋಡಿ ಭಯಪಟ್ಟು ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಈಗ ಅಲ್ಲಿ ಪೊಲೀಸರು ಮತ್ತು ಫಾರೆನ್ಸಿಕ್ ಟೀಮ್ ಬರುತ್ತೆ. ಇವರು ಅಲ್ಲಿ ಸಿಕ್ಕ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತಾರೆ. ಆ ಬಾಡಿ ಸೇಮ್ ಫಿಲ್ಮ್ ಹೀರೋಯಿನ್ ಮಮತಾ ಜೊತೆ ಮ್ಯಾಚ್ ಆಗ್ತಿರುತ್ತೆ. ಅದಕ್ಕೆ ನ್ಯೂಸ್ ನವರು ಹೀರೋಯಿನ್ ಮಮತಾ ಮರ್ಡರ್ ಆಗಿದೆ ಅಂತ ತೋರಿಸ್ತಿರ್ತಾರೆ. ಅದಕ್ಕೆ ಈಗ ಪೊಲೀಸರು ಡೈರೆಕ್ಟರ್ ಮತ್ತು ಮೂವಿ ಕ್ರೂನ ಕರೆದು ಎನ್ಕ್ವೈರಿ ಮಾಡ್ತಿರ್ತಾರೆ. ಆಗ ಡೈರೆಕ್ಟರ್ಗೆ ಮಮತಾ ಕಾಲ್ ಮಾಡಿ, ನಾನು ಇನ್ನೂ ಬದುಕಿದ್ದೀನಿ, ನ್ಯೂಸ್ ನಲ್ಲಿ ಯಾಕೆ ನನ್ನ ಮರ್ಡರ್ ಆಗಿದೆ ಅಂತ ತೋರಿಸ್ತಿದ್ದಾರೆ ಅಂತ ಕೇಳ್ತಾಳೆ. ಆಗ ಪೊಲೀಸರು ಮೂವಿ ಟೀಮ್ ನ ಬಿಟ್ಬಿಡ್ತಾರೆ. ಈಗ ಪೊಲೀಸರ ಮುಂದೆ ಅವರಿಗೆ ಸಿಕ್ಕ ಡೆಡ್ ಬಾಡಿ ಯಾರ್ದು ಅಂತ ಕಂಡುಹಿಡಿಯೋದೇ ದೊಡ್ಡ ಹೆಡ್ಡೇಕ್ ಆಗಿರುತ್ತೆ. ಅದಕ್ಕೆ ಅವರು ಒಬ್ಬ ಸ್ಕೆಚ್ ಆರ್ಟಿಸ್ಟ್ ನ ಕರೆದು ಈ ಹುಡುಗಿಯ ಸ್ಕೆಚ್ ಡ್ರಾ ಮಾಡುವಂತೆ ಹೇಳ್ತಾರೆ. ಏಕೆಂದ್ರೆ ಆಕೆಯ ಮುಖ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಸ್ಟೋರಿ ಈಗ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಒಂದು ಚರ್ಚ್ ನ ತೋರಿಸ್ತಾರೆ. ಇಲ್ಲಿ ವೆಲೋನಿ ಮತ್ತು ಆಕೆ ತಾಯಿ ಚರ್ಚ್ಗೆ ಹೋಗಿರ್ತಾರೆ. ಇಲ್ಲಿ ನಮಗೆ ಗಿಟಾರ್ ಪ್ಲೇ ಮಾಡ್ತಿದ್ದ ಟಾನಿ ಕೂಡ ಕಾಣ್ತಾನೆ. ಟಾನಿ ವೆಲೋನಿನ ಇಷ್ಟಪಡ್ತಿರ್ತಾನೆ. ಆಕ್ಚುಲಿ ವೆಲೋನಿ ತಾಯಿ ಏಂಜಲ್ ಲಾಡ್ಜ್ ಎಂಬ ಒಂದು ಮೆನ್ಷನ್ ಹೌಸ್ ನ ನಡೆಸ್ತಿರ್ತಾಳೆ. ವೆಲೋನಿ ತಾನು ಫ್ರೀ ಇದ್ದಾಗ ಮೆನ್ಷನ್ ಹೌಸ್ ಟೆರೆಸ್ ಮೇಲೆ ಟೋನಿನ ಕರೆದು ಗಿಟಾರ್ ಪ್ಲೇ ಮಾಡೋದು ಕಲಿತಿರ್ತಾಳೆ. ಆಮೇಲೆ ವೆಲೋನಿ ಕಿಚನ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ವಿಘ್ನೇಶ್ ಎಂಬ ಹುಡುಗ ಆಕೆನ ಕಿಟಕಿಯಿಂದ ನೋಡ್ತಿರ್ತಾನೆ. ವಿಘ್ನೇಶ್ ವೆಲೋನಿಗೆ ಡೋರ್ ಓಪನ್ ಮಾಡುವಂತೆ ಹೇಳ್ತಾನೆ. ಆದ್ರೆ ವೆಲೋನಿ ಕಿಟಕಿಯನ್ನ ಕ್ಲೋಸ್ ಮಾಡ್ತಾಳೆ. ಆಮೇಲೆ ನಮಗೆ ಆಕ್ಚುಲಿ ವಿಘ್ನೇಶ್ ವೆಲೋನಿ ಫಿಯಾನ್ಸಿ ಅಂತ ಗೊತ್ತಾಗುತ್ತೆ. ಆದ್ರೆ ವೆಲೋನಿಗೆ ವಿಘ್ನೇಶ್ ಅಂದ್ರೆ ಇಷ್ಟ ಇರಲ್ಲ. ವೆಲೋನಿ ತಾಯಿ ಫೋರ್ಸ್ ಮಾಡಿ ವೆಲೋನಿಗೆ ವಿಘ್ನೇಶ್ ನ ಮದುವೆ ಆಗುವಂತೆ ಹೇಳ್ತಿರ್ತಾಳೆ ಮತ್ತು ತನ್ನ ತಪ್ಪಿಲ್ಲದಿದ್ದರೂ ವೆಲೋನಿಗೆ ಸುಮ್ಸುಮ್ನೆ ಬೈತಿರ್ತಾಳೆ. ಇನ್ನು ವೆಲೋನಿ ತಾಯಿಗೆ ಹೆಲ್ಪರ್ ಆಗಿ ಜೋಶಿ ಅನ್ನೋ ಹುಡುಗ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೊ ಇನ್ನು ಹೆಚ್ಚಿಗೆ ಲಾಡ್ಜ್ ನಲ್ಲಿ ಹುಡುಗರೇ ಬರ್ತಿರ್ತಾರೆ. ಈಗ ವೆಲೋನಿ ಕಾಲೇಜ್ಗೆ ಹೋಗ್ತಿದ್ದಾಗ ವಿಘ್ನೇಶ್ ಆಕೆನ ಬಸ್ ಸ್ಟಾಪ್ ಗೆ ಬಿಡೋಕೆ ಹೋಗ್ತಾನೆ. ವೆಲೋನಿಗೆ ಅವನ ಜೊತೆ ಹೋಗೋಕೆ ಇಷ್ಟ ಇಲ್ಲದಿದ್ದರೂ ತನ್ನ ತಾಯಿ ಹೇಳಿದ್ದಕ್ಕೆ ಹೋಗ್ಬೇಕಾಗುತ್ತೆ. ಇನ್ನು ಆಕೆ ಬಸ್ಸಲ್ಲಿ ಬಂದಾಗ ಟಾನಿ ಅಲ್ಲಿಗೆ ಬರ್ತಾನೆ. ಟಾನಿ ವೆಲೋನಿಗೆ ಸಾರಿ ಕೇಳ್ತಾನೆ. ಆದ್ರೆ ಆಕೆ ಅವನನ್ನ ಅವಾಯ್ಡ್ ಮಾಡ್ತಿರ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಸ್ಕೆಚ್ ಆರ್ಟಿಸ್ಟ್ ಬಾಡಿಯನ್ನ ಡ್ರಾ ಮಾಡ್ತಾನೆ. ಅದು ವೆಲೋನಿ ಬಾಡಿ ಆಗಿರುತ್ತೆ. ಅಂದ್ರೆ ನಾವು ನೋಡ್ತಿರೋ ಸ್ಟೋರಿಯಲ್ಲಿರೋ ವೆಲೋನಿ ಸತ್ತೋಗಿರ್ತಾಳೆ ಅಥವಾ ಆಕೆಯ ಮರ್ಡರ್ ಆಗಿರುತ್ತೆ. ಈಗ ವೆಲೋನಿ ಬಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ಟೋನಿ ಫ್ರೆಂಡ್ ಒಬ್ಬನು ಪೇಪರ್ ತಗೊಂಡು ಟೋನಿ ಹತ್ರ ಬರ್ತಾನೆ ಮತ್ತು ವೆಲೋನಿ ಮರ್ಡರ್ ಆಗಿದೆ ಅಂತ ಹೇಳ್ತಾನೆ. ಆದ್ರೆ ಟೋನಿ ಇಲ್ಲ, ಆಕೆ ವೆಲೋನಿ ಅಲ್ಲ ಅಂತ ಹೇಳ್ತಾನೆ. ಈಗ ಟೋನಿ ಫ್ರೆಂಡ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಆಫೀಸರ್ ರಾಮನ್ ಹತ್ರ ಹೋಗಿ ವೆಲೋನಿ ಬಗ್ಗೆ ಹೇಳ್ತಾನೆ. ಅದಕ್ಕೆ ರಾಮನ್ ವೆಲೋನಿ ತಾಯಿ ಮತ್ತು ವಿಘ್ನೇಶ್ ನ ಕರೆದು ಬಾಡಿನ ಐಡೆಂಟಿಫೈ ಮಾಡುವಂತೆ ಹೇಳ್ತಾನೆ. ಇವರು ಬಾಡಿ ನೋಡಿ ಅದು ವೆಲೋನಿದು ಅಂತ ಕನ್ಫರ್ಮ್ ಮಾಡ್ತಾರೆ. ಇಲ್ಲಿ ವೆಲೋನಿ ತಾಯಿ ತುಂಬಾ ಅಳತಿರ್ತಾಳೆ. ಆಮೇಲೆ ರಾಮನ್ ವಿಘ್ನೇಶ್ ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಅದಕ್ಕೆ ವಿಘ್ನೇಶ್ ವೆಲೋನಿ ತುಂಬಾ ಸಾರಿ ಮನೆಯಿಂದ ಹೀಗೆ ಹೋಗ್ಬಿಡ್ತಿದ್ಲು, ಆದ್ರೆ 2-3 ದಿನ ಆದ್ಮೇಲೆ ವಾಪಸ್ ಬರ್ತಿದ್ಲು ಅಂತ ಹೇಳ್ತಾನೆ. ಮತ್ತು ನಾವು ಈ ಸಾರಿನೂ ಆಕೆ ವಾಪಸ್ ಬರ್ತಾಳೆ ಅಂದುಕೊಂಡಿದ್ವಿ, ಆದ್ರೆ ಹೀಗಾಗುತ್ತೆ ಅಂತ ಅಂದುಕೊಂಡಿದ್ದಿಲ್ಲ ಅಂತ ಹೇಳ್ತಾನೆ. ಮತ್ತು ಆಕೆ ಅವತ್ತು ತನ್ನ ಆಂಟಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು ಅಂತ ಹೇಳ್ತಾನೆ. ಈಗ ವೆಲೋನಿ ಬಾಡಿಯನ್ನ ಅವರ ಮನೆಯವರಿಗೆ ಕೊಡ್ತಾರೆ. ಇವರು ಇಲ್ಲಿ ವೆಲೋನಿ ಬಾಡಿಯ ಫ್ಯೂನರಲ್ ಮಾಡ್ತಾರೆ. ಇಲ್ಲಿ ನಮಗೆ ಒಬ್ಬ ನ್ಯೂಸ್ ಚಾನೆಲ್ ಎಡಿಟರ್ ನ ತೋರಿಸ್ತಾರೆ. ಈತ ವೆಲೋನಿ ಸ್ಟೋರಿನ ತನ್ನ ಪೇಪರ್ ನಲ್ಲಿ ಪ್ರಿಂಟ್ ಮಾಡ್ತಾನೆ. ಆದ್ರೆ ಡೈರೆಕ್ಟ್ ಸ್ಟೋರಿ ಅವನಿಗೆ ಇಷ್ಟ ಆಗ್ತಿರಲ್ಲ. ಅದಕ್ಕೆ ಆತ ವೆಲೋನಿ ಲೈಫ್ ಅಲ್ಲಿ ಏನಾದ್ರೂ ಸ್ಪೈಸಿ ಇರಬಹುದಾ ಅಂತ ಹುಡುಕ್ತಿರ್ತಾನೆ. ಈಗ ವೆಲೋನಿ ಫ್ಯೂನರಲ್ ಆದ ಮೇಲೆ ರಾಮನ್ ವಿಘ್ನೇಶ್ ನ ಒಂದು ಲಾಡ್ಜ್ಗೆ ಕರ್ಕೊಂಡು ಬರ್ತಾನೆ ಮತ್ತು ಇಲ್ಲಿ ಅವನನ್ನ ಹೊಡೆಯೋದು ಮಾಡ್ತಿರ್ತಾನೆ. ಏಕೆಂದ್ರೆ ಇವರಿಗೆ ವಿಘ್ನೇಶ್ ಮೇಲೆ ಡೌಟ್ ಇರುತ್ತೆ. ಆದ್ರೆ ಆತ, ಸರ್ ಆಕೆ ನನ್ನ ಫಿಯಾನ್ಸಿ ಆಗಿದ್ಲು, ಇನ್ನು ಕೆಲವು ತಿಂಗಳಲ್ಲಿ ನಮ್ಮಿಬ್ಬರ ಮದುವೆ ಇತ್ತು, ಸೊ ನಾನು ಯಾಕೆ ಆಕೆನ ಕೊಲ್ಲಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಒಬ್ಬ ರೈಟರ್ ನ ತೋರಿಸ್ತಾರೆ. ಈತ ಒಂದು ಹುಡುಗಿಯ ಸ್ಟೋರಿ ಬರೆದಿರ್ತಾನೆ. ಸೊ ಎಪಿಸೋಡ್ 1 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಗ ಎಪಿಸೋಡ್ 2ರ ಆರಂಭದಲ್ಲಿ ವೆಲೋನಿ ಮತ್ತು ಆಕೆ ಫ್ರೆಂಡ್ ಟಿಕ್ ಟಾಕ್ ವಿಡಿಯೋ ಮಾಡ್ತಿರ್ತಾರೆ. ಇದರಿಂದ ವೆಲೋನಿ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಸೊ ಇನ್ನು ಪ್ರೆಸೆಂಟ್ ನಲ್ಲಿ ವೆಲೋನಿ ಕೇಸ್ ಬಗ್ಗೆ ಒಬ್ಬ ಜಡ್ಜ್ ಗೆ ಗೊತ್ತಾಗುತ್ತೆ. ಅದಕ್ಕೆ ಆತ SP ನ ಕರೆದು ಈ ಕೇಸ್ ನ ಆದಷ್ಟು ಬೇಗ ಸಾಲ್ವ್ ಮಾಡಿ ಮತ್ತು ಇದಕ್ಕೆ ಒಬ್ಬ ದಕ್ಷ ಆಫೀಸರ್ ನ ಅಪಾಯಿಂಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿವೇಕ್ ಅನ್ನೋ ಆಫೀಸರ್ ನ ತೋರಿಸ್ತಾರೆ. ಈತ ತನ್ನ ಮನೆಯಲ್ಲಿರ್ತಾನೆ. ಆಕ್ಚುಲಿ ವಿವೇಕ್ ಗೆ ಮದುವೆ ಆಗಿರುತ್ತೆ ಮತ್ತು ಅವನಿಗೆ ರೀಸೆಂಟ್ ಆಗಿ ಒಂದು ಮಗು ಕೂಡ ಆಗಿರುತ್ತೆ. ಈಗ SP ವಿವೇಕ್ ನ ಕರೆದು ವೆಲೋನಿ ಕೇಸ್ ನ ಹ್ಯಾಂಡಲ್ ಮಾಡುವಂತೆ ಹೇಳ್ತಾನೆ. ಈಗ ವಿವೇಕ್ ಮತ್ತು ರಾಮನ್ ಸೇರಿ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ರಾಮನ್ ವಿವೇಕ್ಗೆ, ಸರ್ ನನಗನ್ಸುತ್ತೆ ವೆಲೋನಿ ಕ್ಯಾರೆಕ್ಟರ್ ಸರಿ ಇದ್ದಿಲ್ಲ, ಆಕೆ ಇದೇ ರೀತಿ ತುಂಬಾ ಸಾರಿ ಮನೆಯಿಂದ ಹೋಗ್ತಿದ್ಲಂತೆ ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್, ಯಾರ ಬಗ್ಗೆನೂ ಪರ್ಸನಲ್ ಆಗಿ ಗೊತ್ತಿಲ್ಲ ಅಂದ್ರೆ ಮಾತಾಡಬಾರ್ದು ಅಂತ ಹೇಳ್ತಾನೆ. ಈಗ ರಾಮನ್ ವಿವೇಕ್ ನ ವಿಘ್ನೇಶ್ ಹತ್ರ ಕರ್ಕೊಂಡು ಬರ್ತಾನೆ. ಇಲ್ಲಿ ವಿವೇಕ್ ವಿಘ್ನೇಶ್ಗೆ ಟೀ ಕೊಟ್ಟು, ನೋಡು ನೀನು ಹೇಳೋ ಪ್ರಕಾರ ವೆಲೋನಿ ಅವತ್ತು ತನ್ನ ಆಂಟಿ ಮನೆಗೆ ಹೋಗಿದ್ಲು, ಆದ್ರೆ ನಾವು ಎನ್ಕ್ವೈರಿ ಮಾಡಿದಾಗ ಆಕೆ ಅವತ್ತು ತನ್ನ ಆಂಟಿ ಮನೆಗೆ ಹೋಗಿಲ್ಲ. ಸೊ ಹಾಗಿದ್ರೆ 2 ವಿಷಯ ಆಗಿರಬಹುದು. ಒಂದು, ನೀನು ಸುಳ್ಳು ಹೇಳ್ತಿರ್ಬೋದು ಅಥವಾ ವೆಲೋನಿ ಅವತ್ತು ಸುಳ್ಳು ಹೇಳಿ ಹೋಗಿರ್ಬೋದು ಅಂತ ಹೇಳ್ತಾನೆ. ಈಗ ವಿವೇಕ್ ಅಲ್ಲಿಂದ ಏಂಜಲ್ ಲಾಡ್ಜ್ ಗೆ ಬರ್ತಾನೆ. ಇಲ್ಲಿವರು ವೆಲೋನಿ ರೂಮ್ ನ ಚೆಕ್ ಮಾಡಿದಾಗ ಅಲ್ಲಿ ಒಂದು ಬುಕ್ ಇರುತ್ತೆ.
ಅದರಲ್ಲಿ ವಿವೇಕ್ಗೆ ಟಿ ಅಕ್ಷರದ ಒಂದು ಟೋಕನ್ ಸಿಗುತ್ತೆ. ವಿವೇಕ್ ವೆಲೋನಿ ತಾಯಿನ ಎನ್ಕ್ವೈರಿ ಮಾಡಿದಾಗ ಆಕೆ, ಸರ್ ನನ್ನ ಮಗಳು ತುಂಬಾ ಸುಂದರವಾಗಿದ್ಲು, ಅದಕ್ಕೆ ಹುಡುಗರು ಆಕೆ ಹಿಂದೆ ಬೀಳ್ತಿದ್ರು. ಎಲ್ಲ ತಾಯಿಯರಂತೆ ನನಗೂ ಆಕೆ ಚಿಂತೆ ಆಗ್ತಿತ್ತು. ಅದಕ್ಕೆ ನಾನು ಆಕೆ ಜೊತೆ ಸ್ಟ್ರಿಕ್ ಆಗಿದ್ದೆ ಮತ್ತು ನಾನು ಆಕೆಗೆ ಬೇಗ ಮದುವೆ ಮಾಡಬೇಕು ಅಂದುಕೊಂಡಿದ್ದೆ. ನನಗೆ ವಿಘ್ನೇಶ್ ಒಳ್ಳೆ ಹುಡುಗ ಅನಿಸಿತ್ತು, ಅದಕ್ಕೆ ಅವನ ಜೊತೆ ಮದುವೆ ಫಿಕ್ಸ್ ಮಾಡಿದೆ. ಆದ್ರೆ ಈಗ ಏನು ಪ್ರಯೋಜನ, ನನ್ನ ಮಗಳೇ ಇಲ್ಲ ಅಂತ ಹೇಳ್ತಾಳೆ. ಈಗ ವಿವೇಕ್ ಅಲ್ಲಿಂದ ಅಲೆಕ್ಸ್ ಎಂಬ ಹುಡುಗನನ್ನ ಬಂದು ಭೇಟಿ ಆಗ್ತಾನೆ. ಆಕ್ಚುಲಿ ಅಲೆಕ್ಸ್ ಕ್ರಿಮಿನಾಲಜಿ ಸ್ಟೂಡೆಂಟ್ ಆಗಿರ್ತಾನೆ. ಅದಕ್ಕೆ ವಿವೇಕ್ ಅವನಿಂದ ಹೆಲ್ಪ್ ತಗೋತಿರ್ತಾನೆ. ಅಲೆಕ್ಸ್ಗೆ ಟೆಕ್ನಾಲಜಿ ಬಗ್ಗೆನೂ ತುಂಬಾ ನಾಲೆಜ್ ಇರುತ್ತೆ. ವಿವೇಕ್ ಅಲೆಕ್ಸ್ಗೆ ವೆಲೋನಿ ಫೋಟೋ ಕೊಟ್ಟು ಇದರ ಡಾಟಾ ತೆಗಿ ಮತ್ತು ಕಾಲ್ ಹಿಸ್ಟರಿಯನ್ನು ನೋಡು ಅಂತ ಹೇಳ್ತಾನೆ. ಅದಕ್ಕೆ ಅಲೆಕ್ಸ್, ಅರೆ ಈ ಹುಡುಗಿನ ನಾನು ನೋಡಿದ್ದೀನಿ, ಈಕೆ ವಿಡಿಯೋ ಕೆಲವು ದಿನಗಳ ಹಿಂದೆ ತುಂಬಾ ಪಾಪ್ಯುಲರ್ ಆಗಿತ್ತು ಅಂತ ಹೇಳ್ತಾನೆ ಮತ್ತು ವೆಲೋನಿ ವಿಡಿಯೋನ ವಿವೇಕ್ಗೆ ಫಾರ್ವರ್ಡ್ ಮಾಡ್ತಾನೆ. ಈಗ ವಿವೇಕ್ ಅಲ್ಲಿಂದ ಕ್ರೈಮ್ ಸ್ಪಾಟ್ಗೆ ಬರ್ತಾನೆ. ಇಲ್ಲಿ ವಿವೇಕ್ಗೆ ವೆಲೋನಿ ಬಟ್ಟೆ ಪೀಸ್ ಸಿಗುತ್ತೆ. ಆಗ ವಿವೇಕ್ ರಾಮನ್ಗೆ ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಾನೆ. ರಾಮನ್, ಸರ್ ಈ ರೋಡ್ ಉತ್ತಪರಿ ಫಾರೆಸ್ಟ್ ಗೆ ಹೋಗುತ್ತೆ ಅಂತ ಹೇಳ್ತಾನೆ. ಈಗ ಕತೆ ಮತ್ತೆ ಹಿಂದಕ್ಕೆ ಹೋಗುತ್ತೆ. ಸಬಾಸ್ಟಿನ್ ಎಂಬ ನವೆಲ್ ರೈಟರ್ ವೆಲೋನಿ ಹೋಟೆಲ್ಗೆ ಬರ್ತಾನೆ. ಈತ ಇಲ್ಲಿ ಒಂದು ರೂಮ್ ತಗೋತಾನೆ. ರಾತ್ರಿ ಆದಾಗ ವೆಲೋನಿ ಮತ್ತು ಅವಳ ತಾಯಿ ಜಗಳ ಮಾಡ್ತಿರ್ತಾರೆ. ಇದನ್ನ ಸಬಾಸ್ಟಿನ್ ನೋಡ್ತಾನೆ. ವೆಲೋನಿ ತನ್ನ ತಾಯಿಯಿಂದ ಕೋಪ ಮಾಡಿಕೊಂಡು ಟೆರೆಸ್ಗೆ ಬರ್ತಾಳೆ. ಇಲ್ಲಿ ಸಬಾಸ್ಟಿನ್ ಮೊದಲೇ ಇರ್ತಾನೆ. ಇಲ್ಲಿ ವೆಲೋನಿ ಮತ್ತು ಸಬಾಸ್ಟಿನ್ ಮಾತಾಡ್ತಾರೆ. ವೆಲೋನಿ ಸಬಾಸ್ಟಿನ್ಗೆ ತನ್ನ ಸ್ಟೋರಿ ಹೇಳ್ತಾಳೆ. ಆಕೆ, ನಾನು 6 ವರ್ಷದವಳಿದ್ದಾಗ ನನ್ನ ತಂದೆ ಸತ್ತೋದ್ರು. ಅವಾಗಿಂದ ನನ್ನ ತಾಯಿಯೇ ನನ್ನನ್ನ ಸಾಕಿ ದೊಡ್ಡವಳಾಗಿ ಮಾಡಿದ್ರು. ಆದ್ರೆ ಅವರು ಯಾವತ್ತೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡಿಲ್ಲ ಅಂತ ಹೇಳ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸರು ವಿಘ್ನೇಶ್ ನ ರಿಲೀಸ್ ಮಾಡ್ತಾರೆ. ಈ ಕಡೆ ವಿವೇಕ್ಗೆ ಟಾನಿ ಬಗ್ಗೆ ಗೊತ್ತಾಗುತ್ತೆ. ಆಗ ವಿವೇಕ್ ವೆಲೋನಿ ಬುಕ್ ಅಲ್ಲಿ ಸಿಕ್ಕ ಟಿ ಅಕ್ಷರದ ಟೋಕನ್ ಟಾನಿದಾಗಿರ್ಬೋದು ಅಂತ ಅನ್ಕೋತಾನೆ. ಈಗ ವಿವೇಕ್ ಟಾನಿ ಮನೆಗೆ ಹೋಗ್ತಾನೆ. ಆದ್ರೆ ಇಲ್ಲಿ ಬಂದಾಗ ಟಾನಿ ತುಂಬಾ ದಿನದಿಂದ ಮನೆಗೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಟಾನಿ ವೆಲೋನಿ ಕೊಲೆಯಾದ ದಿನದಿಂದ ಮನೆಗೆ ಬಂದಿರಲ್ಲ. ಟಾನಿ ತಂದೆಗೂ ಕೂಡ ಟಾನಿ ಎಲ್ಲಿದ್ದಾನೆ ಅಂತ ಗೊತ್ತಿರಲ್ಲ. ಇನ್ನೊಂದು ಕಡೆ ನ್ಯೂಸ್ ಚಾನೆಲ್ ಎಡಿಟರ್ ತನ್ನ ಕಡೆಯವರಿಗೆ ವೆಲೋನಿ ಮೆನ್ಷನ್ ಹೌಸ್ಗೆ ಹೋಗಿ ಆಕೆ ಬಗ್ಗೆ ಕಾಂಟ್ರವರ್ಸಿ ಆಗುವಂತ ನ್ಯೂಸ್ ನ ಕಲೆಕ್ಟ್ ಮಾಡುವಂತೆ ಹೇಳ್ತಾನೆ. ಈಗ ರಾತ್ರಿ ವಿವೇಕ್ ಮನೆಯಲ್ಲಿದ್ದಾಗ ವಿವೇಕ್ ವೆಲೋನಿ ವಿಡಿಯೋನ ಪದೇ ಪದೇ ನೋಡ್ತಿರ್ತಾನೆ. ಈಗ ಮಾರನೇ ದಿನ ಬೆಳಗ್ಗೆ ವಿವೇಕ್, ರಾಮನ್, ಅಲೆಕ್ಸ್ ಮತ್ತು ಇನ್ನೊಬ್ಬ ಆಫೀಸರ್ ಒಂದು ಪ್ಲೇಸ್ಗೆ ಬರ್ತಾರೆ. ಇಲ್ಲಿ ವೆಲೋನಿ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅವರಿಗೆ ಒಂದು ಲೀಡ್ ಬಂದಿರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಒಂದು ಹಾಳು ಬಿದ್ದ ಮನೆಯಲ್ಲಿ ವೆಲೋನಿಯ ಬಟ್ಟೆ ಪೀಸ್ ಸಿಗುತ್ತೆ. ಇದನ್ನ ನೋಡಿ ವಿವೇಕ್ ಫೊರೆನ್ಸಿಕ್ ನವರನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡುವಂತೆ ಹೇಳ್ತಾನೆ. ಇನ್ನು ಇದೇ ಕಾಡಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಒಬ್ಬ ಮುದುಕಿ ಇರ್ತಾಳೆ. ಈಕೆಗೆ 3 ಜನ ಮಕ್ಕಳಿರ್ತಾರೆ. ಆದ್ರೆ ಈಗ ಅವರು ಸದ್ಯ ಕಾಡಲ್ಲಿ ಬೇಟೆಯಾಡೋಕೆ ಹೋಗಿರ್ತಾರೆ. ಆ ಮುದುಕಿ ವಿವೇಕ್ಗೆ ಆ ಹುಡುಗಿ ಕೆಲವು ದಿನಗಳ ಹಿಂದೆ ಇಲ್ಲಿಗೆ ಬಂದಿದ್ಲು. ಆಕೆ ಜೊತೆ ಒಬ್ಬ ಹುಡುಗ ಕೂಡ ಇದ್ದ ಅಂತ ಹೇಳ್ತಾಳೆ. ಈ ನ್ಯೂಸ್ ಈಗ ಮೀಡಿಯಾದಲ್ಲಿ ಲೀಕ್ ಆಗುತ್ತೆ. ಅದಕ್ಕೆ ಮೀಡಿಯಾದವರು ವೆಲೋನಿ ಒಂದು ಹುಡುಗನ ಜೊತೆ ಕಾಡಲ್ಲಿ ಹೋಗಿದ್ಲು, ಅದು ಯಾರಾಗಿರ್ಬೋದು ಅಂತ ಆಕೆ ಬಗ್ಗೆ ಕೆಟ್ಟದಾಗಿ ಬರೆತಿರ್ತಾರೆ. ಇಲ್ಲಿ ಎಪಿಸೋಡ್ 2 ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 3ರ ಆರಂಭದಲ್ಲಿ ವೆಲೋನಿ ಮತ್ತು ಸಬಾಸ್ಟಿನ್ ನ ತೋರಿಸ್ತಾರೆ. ಸಬಾಸ್ಟಿನ್ ಕೆಲಸ ಮುಗಿದಿದ್ದರಿಂದ ಆತ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ವೆಲೋನಿ ಸಬಾಸ್ಟಿನ್ಗೆ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ, ನಾನು ನಿಮ್ಮ ಜೊತೆ ಬರ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಸಬಾಸ್ಟಿನ್ ವೆಲೋನಿಗೆ ತನ್ನ ನಂಬರ್ ಕೊಟ್ಟು ಹೋಗ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಕೆಲವು IT ಕಂಪನಿಯ ಎಂಪ್ಲಾಯ್ಸ್ಗಳು ಒಂದು ಕಡೆ ಕೂತು ವೆಲೋನಿ ಬಗ್ಗೆ ಮಾತಾಡ್ತಿರ್ತಾರೆ. ಇವರಲ್ಲಿ ಒಬ್ಬಾತ ವೆಲೋನಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಮತ್ತು ಆಕೆ ಕ್ಯಾರೆಕ್ಟರ್ ಸರಿ ಇದ್ದಿಲ್ಲ ಅಂತ ಹೇಳ್ತಾನೆ. ಇವರ ಟೀಮಲ್ಲಿ ಹುಡುಗಿಯರು ಕೂಡ ಇರ್ತಾರೆ. ಇವರು ಆ ಹುಡುಗನಿಗೆ, ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲದೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಕ್ಚುಲಿ ಸೀರೀಸ್ ನಲ್ಲಿ ಇವರನ್ನ ಅವಾಗವಾಗ ತೋರಿಸ್ತಾರೆ. ಈ ಕ್ಯಾರೆಕ್ಟರ್ಗಳು ನಮ್ಮ ಪ್ರಸ್ತುತ ಸಮಾಜವನ್ನ ಬಿಂಬಿಸ್ತಾರೆ. ಅಂದರೆ ಇವರು ಯಾವುದೇ ಎವಿಡೆನ್ಸ್ ಇಲ್ಲದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಇಂಥ ಜನರನ್ನ ನಾವು ನಮ್ಮ ಸುತ್ತಮುತ್ತಲೂ ನೋಡಬಹುದು. ಇನ್ನು ಸ್ಟೋರಿಗೆ ಬರೋದಾದ್ರೆ, ಈಗ ವಿವೇಕ್ನ ಒಬ್ಬ ರಿಟೈರ್ಡ್ ಆಫೀಸರ್ ತನ್ನ ಮನೆಗೆ ಕರೀತಾನೆ. ವಿವೇಕ್ ಅಲ್ಲಿಗೆ ಹೋದಾಗ ಅಲ್ಲಿ ಟೋನಿ ಮತ್ತು ಅವನ ತಂದೆ ಇರ್ತಾರೆ. ಏಕೆಂದರೆ ಟಾನಿ ಆ ಆಫೀಸರ್ ರಿಲೇಷನ್ ಆಗಿರ್ತಾನೆ. ಇಲ್ಲಿ ಆ ಆಫೀಸರ್ ವಿವೇಕ್ಗೆ ವೆಲೋನಿ ಕೇಸಲ್ಲಿ ಟಾನಿದು ಏನೂ ಕೈಯಿಲ್ಲ, ಅವನು ಇನ್ನೋಸೆಂಟ್ ಅಂತ ಹೇಳ್ತಾನೆ. ಆದ್ರೂ ವಿವೇಕ್ ಟಾನಿನ ಸೈಡ್ಗೆ ಕರೆದು, ನಿನ್ನ ಮತ್ತು ವೆಲೋನಿ ನಡುವೆ ಏನಿತ್ತು, ನೀನು ಅವಳ ಬಾಯ್ ಫ್ರೆಂಡ್ ಅಂತ ಕೇಳ್ತಾನೆ. ಟಾನಿ, ಇಲ್ಲ ಸರ್, ನನಗೂ ವೆಲೋನಿಗೂ ಜಸ್ಟ್ ಪರಿಚಯ ಇತ್ತು ಅಷ್ಟೇ. ನಾನು ಆಕೆಗೆ ಗಿಟಾರ್ ಕಲಿಸ್ತಿದ್ದೆ. ಆಕೆ ನನ್ನ ಜೊತೆ ಮಾತಾಡೋದನ್ನ ನೋಡಿ ನನ್ನ ಫ್ರೆಂಡ್ಸ್ ಆಕೆ ನನ್ನ ಗರ್ಲ್ ಫ್ರೆಂಡ್ ಅಂತ ತಿಳ್ಕೊಂಡಿದ್ರು. ಆದ್ರೆ ನಾನು ಕೂಡ ಒಂದು ದಿನ ವೆಲೋನಿ ಜೊತೆ ಟೆರೆಸ್ ಮೇಲೆ ಇದ್ದಾಗ ನಾನು ಆಕೆಗೆ ಕಿಸ್ ಮಾಡೋಕೆ ಹೋದೆ. ಆದ್ರೆ ಆಕೆ ನನ್ನ ಕೆನ್ನೆಗೆ ಹೊಡೆದ್ಲು. ಅವತ್ತೇ ನನಗೆ ವೆಲೋನಿ ನನ್ನ ಇಷ್ಟಪಡ್ತಿಲ್ಲ ಅಂತ ಗೊತ್ತಾಗಿದ್ದು. ಅವತ್ತಿಂದ ನಾನು ಆಕೆನ ಭೇಟಿ ಆಗಿಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಕಾಡಲ್ಲಿ ಇದ್ದ ಮುದುಕಿಯ ಮಕ್ಕಳನ್ನ ತೋರಿಸ್ತಾರೆ. ಇವರು ಕಾಡಲ್ಲಿ ಬೇಟೆ ಆಡ್ತಿರ್ತಾರೆ. ಇವರ ಜೊತೆ ಡಾಕ್ಟರ್ ಪೌಲ್ರಾಜ್ ಕೂಡ ಇರ್ತಾನೆ. ಈಗ ರಾಮನ್ ಪೌಲ್ರಾಜ್ಗೆ ಕಾಲ್ ಮಾಡಿ, ವಿವೇಕ್ ಸರ್ ನಿಮ್ಮನ್ನ ಮೀಟ್ ಆಗ್ಬೇಕಂತೆ ಅಂತ ಹೇಳ್ತಾನೆ. ಆಕ್ಚುಲಿ ಕಾಡಲ್ಲಿ ಹಾಳು ಬಿದ್ದ ಮನೆ ಇದೆ ಮತ್ತು ಅಲ್ಲಿ ವೆಲೋನಿ ಕೂಡ ಬಂದಿದ್ಲು ಅಂತ ಪೌಲ್ರಾಜ್ ವಿವೇಕ್ಗೆ ಹೇಳಿರ್ತಾನೆ. ಈಗ ರಾಮನ್ ಮತ್ತು ವಿವೇಕ್ ಪೌಲ್ರಾಜ್ನ ಭೇಟಿ ಆಗೋಕೆ ಬರ್ತಾರೆ. ಇಲ್ಲಿ ವಿವೇಕ್ ಆ 3 ಜನರ ಬಗ್ಗೆ ಪೌಲ್ರಾಜ್ಗೆ ಕೇಳ್ತಾನೆ. ಆಗ ಆತ ಆ 3 ಅವರ ತಾಯಿ ಜೊತೆ ತುಂಬಾ ವರ್ಷಗಳಿಂದ ಅಲ್ಲೇ ಇರ್ತಾರೆ. ಆ 3 ಮೇಲೆ 2 ಮರ್ಡರ್ ಕೇಸ್ ಸಹ ಇದೆ. ವೆಲೋನಿ ಬಗ್ಗೆ ಗೊತ್ತಾಗಬೇಕಾದ್ರೆ ಅವರಲ್ಲಿ ದೊಡ್ಡವನಾದ ಸಂತೋಷ್ನ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾನೆ. ಈಗ ವಿವೇಕ್ ಸಂತೋಷ್ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ವಿವೇಕ್ ಸಂತೋಷ್ಗೆ ವೆಲೋನಿ ಕಾಡಿಗೆ ಬಂದಾಗ ಆಕೆ ಜೊತೆ ಏನು ಮಾಡಿದ್ರಿ ಅಂತ ಕೇಳ್ತಾನೆ. ಆದ್ರೆ ಸಂತೋಷ್, ಸರ್ ನಾವು ಆಕೆ ಜೊತೆ ಏನು ಮಾಡಿಲ್ಲ, ಸುಮ್ನೆ ನಮ್ಮನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡಿ, ನಮ್ಮ ಹಿಂದೆ ದೊಡ್ಡವರ ಕೈ ಇದೆ ಅಂತ ಹೇಳ್ತಾನೆ.
ಈಗ ರಾಮನ್ ಅಲ್ಲಿ ಬಂದು ವಿವೇಕ್ಗೆ ಅವತ್ತು ಮನೆಯಲ್ಲಿ ಸಿಕ್ಕ ಬ್ಲಡ್ ಸ್ಯಾಂಪಲ್ ಆ ಹುಡುಗಿದಲ್ಲ, ಅದು ಪ್ರಾಣಿದು ಅಂತ ಹೇಳ್ತಾನೆ. ಆಗ ವಿವೇಕ್ಗೆ SP ಕಾಲ್ ಮಾಡಿ ಆ ಸಂತೋಷ್ನ ಬಿಟ್ಬಿಡು, ನನಗೆ ಮೇಲಿಂದ ತುಂಬಾ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ತಾನೆ. ವಿವೇಕ್ಗೆ ಬೇರೆ ಆಪ್ಷನ್ ಇಲ್ಲದೆ ಸಂತೋಷ್ನ ಬಿಟ್ಬಿಡ್ತಾನೆ. ಇನ್ನೊಂದು ಕಡೆ ರೈಟರ್ ಸಬಾಸ್ಟಿನ್ ತನ್ನ ಇನ್ಫ್ಲುಯೆನ್ಸ್ ನ ಉಪಯೋಗಿಸಿ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಾನೆ ಮತ್ತು ವೆಲೋನಿ ಕೇಸ್ ಬಗ್ಗೆ ಡೀಟೇಲ್ಸ್ ತಗೋತಾನೆ. ಈಗ ಕತೆ ಹಿಂದಕ್ಕೆ ಹೋಗುತ್ತೆ. ಒಂದು ದಿನ ವೆಲೋನಿ ತುಂಬಾ ಹೊತ್ತಾದರೂ ಮೆನ್ಷನ್ ಹೌಸ್ಗೆ ಬರದಿದ್ದಾಗ ಅವಳ ಅಮ್ಮ ಮತ್ತು ವಿಘ್ನೇಶ್ ಹೋಗಿ ವೆಲೋನಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ವೆಲೋನಿ ತಾಯಿ ಮನೆಗೆ ಬಂದಾಗ ವಿಘ್ನೇಶ್ಗೆ ನಾನು ವೆಲೋನಿ ಜೊತೆ ಅಷ್ಟು ಸ್ಟ್ರಿಕ್ಟ್ ಆಗಿ ನಡ್ಕೋಬಾರದಾಗಿತ್ತು ಅಂತ ಹೇಳ್ತಾಳೆ. ಅದೇ ದಿನ ರಾತ್ರಿ ವೆಲೋನಿ ಮನೆಗೆ ಬಂದು ತನ್ನ ರೂಮಲ್ಲಿ ಏನೋ ಸರ್ಚ್ ಮಾಡ್ತಿರ್ತಾಳೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ವಿವೇಕ್ ಮಲ್ಕೊಂಡಿದ್ದಾಗ ಅವನಿಗೆ ವೆಲೋನಿ ಕನಸು ಬೀಳುತ್ತೆ. ಆಕೆ ವಿವೇಕ್ಗೆ ನೀನು ಅವರಿವರ ಮಾತಿನ ಮೇಲೆ ಗಮನ ಕೊಡಬೇಡ, ನಾನು ಅವರು ಹೇಳಿದಂಗೆ ಇಲ್ಲ ಅಂತ ಹೇಳ್ತಾಳೆ. ಈಗ ಮಾರನೇ ದಿನ ವಿವೇಕ್ ವೆಲೋನಿ ಕಾಲೇಜ್ಗೆ ಬರ್ತಾನೆ. ಇಲ್ಲಿ ಈತ ವೆಲೋನಿ ಫ್ರೆಂಡ್ಗೆ ಆಕೆ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆಕೆ ಸರ್ ವೆಲೋನಿ ತುಂಬಾ ಒಳ್ಳೆ ಹುಡುಗಿ, ಆಕೆ ಯಾವತ್ತೂ ಯಾರ ಜೊತೆ ತಿರುಗಾಡಿಲ್ಲ. ಟಾನಿ ಅವನ ಬಾಯ್ ಫ್ರೆಂಡ್ ಅಲ್ಲ ಮತ್ತು ಆಕೆ ವಿಘ್ನೇಶ್ನ ಕೂಡ ಇಷ್ಟಪಡ್ತಿರ್ಲಿಲ್ಲ. ಆಕೆ ಪರ್ಸನಲ್ ಲೈಫ್ ಬಗ್ಗೆ ಯಾರಿಗೂ ಗೊತ್ತಿದ್ದಿಲ್ಲ. ನಾನು ಎಷ್ಟೋ ಸಾರಿ ಆಕೆಗೆ ಕೇಳಿದೆ, ಆದ್ರೆ ಆಕೆ ಪ್ರತಿ ಸಾರಿ ಮಾತನ್ನ ಡೈವರ್ಟ್ ಮಾಡ್ತಿದ್ಲು ಅಂತ ಹೇಳ್ತಾಳೆ. ಈ ಕಡೆ ವಿಘ್ನೇಶ್ ಫುಲ್ ಆಗಿ ಕುಡಿದು ನಶೆಯಲ್ಲಿ ತನ್ನ ಬೈಕ್ ತಗೊಂಡು ಎಲ್ಲಿಗೋ ಹೋಗ್ತಾನೆ. ಈಗ ವಿವೇಕ್ ಅಲೆಕ್ಸ್ ಹತ್ರ ಬರ್ತಾನೆ. ಇಲ್ಲಿ ಅಲೆಕ್ಸ್ ವಿಘ್ನೇಶ್ ಕಾಲ್ ಹಿಸ್ಟ್ರಿನ ತೆಗೆದಿರ್ತಾನೆ. ಆಗ ಅವರಿಗೆ ವೆಲೋನಿ ಸತ್ತ ದಿನ ವಿಘ್ನೇಶ್ಗೆ ಒಂದೇ ನಂಬರ್ ನಿಂದ 3 ಸಾರಿ ಕಾಲ್ ಬಂದಿರುತ್ತೆ. ವಿವೇಕ್ ಆ ನಂಬರಿಗೆ ಕಾಲ್ ಮಾಡಿದಾಗ ಆತ ಸರ್ ನನಗೆ ವಿಘ್ನೇಶ್ ಯಾರು ಅಂತ ಗೊತ್ತಿಲ್ಲ, ಅವನು ನನ್ನ ಫ್ರೆಂಡ್ ಅಂತ ಅವನ ಫ್ರೆಂಡ್ ನಂಬರ್ ಕೊಡ್ತಾನೆ. ಈಗ ವಿವೇಕ್ ವಿಘ್ನೇಶ್ ನ ಹುಡ್ಕೊಂಡು ಮೆನ್ಷನ್ ಹೌಸ್ಗೆ ಬರ್ತಾನೆ. ಆದ್ರೆ ಅಲ್ಲಿ ವಿಘ್ನೇಶ್ ಇರೋದಿಲ್ಲ. ಈಗ ನೆಕ್ಸ್ಟ್ ನಲ್ಲಿ ವಿಘ್ನೇಶ್ ವೆಲೋನಿ ಬಾಡಿ ಸಿಕ್ಕ ಅದೇ ಜಾಗದಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಎಪಿಸೋಡ್ 3 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 4ರ ಆರಂಭದಲ್ಲಿ ವೆಲೋನಿ ಉತ್ತಪಾರಿ ಕಾಡಿನಲ್ಲಿ ಯಾರಿಂದನೂ ತಪ್ಪಿಸ್ಕೊಂಡು ಓಡ್ತಿರ್ತಾಳೆ. ಈಕೆ ಕಾಡಿನಲ್ಲಿದ್ದ ಆ ಹಾಳು ಬಿದ್ದ ಮನೆಯಲ್ಲಿ ಬಂದು ಬಚ್ಚಿಟ್ಕೋತಾಳೆ. ಆಗ ಯಾರೋ ಹಿಂದೆಯಿಂದ ಬಂದು ವೆಲೋನಿನ ಸಾಯಿಸ್ಬಿಡ್ತಾರೆ. ಇಲ್ಲಿ ನಮಗೆ ಸಂತೋಷ್ ಅವರ ತಮ್ಮಂದಿರು ಮತ್ತು ಅವನ ತಾಯಿನ ತೋರಿಸ್ತಾರೆ. ಈಕೆ ಸಂತೋಷ್ಗೆ ಯಾಕೆ ಕೊಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಸಂತೋಷ್ ಭಯಪಡಬೇಡ, ಬಾಡಿಯನ್ನ ಯಾರಿಗೂ ಗೊತ್ತಾಗದ ಹಾಗೆ ನಾವು ಮುಚ್ಚಿ ಹಾಕ್ತೀವಿ ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ಡೇ ನಲ್ಲಿ SP ವಿವೇಕ್ ನ ಕರೆದು ವೆಲೋನಿ ಕೇಸ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡುವಂತೆ ಹೇಳ್ತಾನೆ. ಅಂದರೆ ಇವರು ವೆಲೋನಿ ಕೇಸ್ ನ ಕ್ಲೋಸ್ ಮಾಡಬೇಕು ಅಂದುಕೊಂಡಿರ್ತಾರೆ. ಆದ್ರೆ ಇದು ವಿವೇಕ್ಗೆ ಇಷ್ಟ ಇರಲ್ಲ. ಅವನು ಕ್ಯಾಂಟೀನ್ ನಲ್ಲಿ ಕೂತಿದ್ದಾಗ ಅಲ್ಲಿ ಅಲೆಕ್ಸ್ ಬರ್ತಾನೆ. ಈತ ವಿವೇಕ್ ಬೇಜಾರಿಂದ ಇರೋದನ್ನ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ವಿವೇಕ್ ವೆಲೋನಿ ಬಗ್ಗೆ ಯೋಚನೆ ಮಾಡಿ ಬೇಜಾರಾಗ್ತಿದೆ ಅಂತ ಹೇಳ್ತಾನೆ. ಇಲ್ಲಿ ಅಲೆಕ್ಸ್ ವಿವೇಕ್ಗೆ ಸರ್ ನನಗೆ ಜಾಬ್ ಸಿಕ್ಕಿದೆ, ಅದಕ್ಕೆ ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ಹೋಗು, ನಿನಗೂ ಫ್ಯೂಚರ್ ಇದೆ, ಎಷ್ಟು ದಿನ ಅಂತ ನನಗೆ ಹೆಲ್ಪ್ ಮಾಡ್ಕೊಂಡು ಇರ್ತೀಯಾ ಅಂತ ಹೇಳ್ತಾನೆ. ಮಾರನೇ ದಿನ ಡಾಕ್ಟರ್ ಪೌಲ್ರಾಜ್ ವಿವೇಕ್ಗೆ ಕಾಲ್ ಮಾಡ್ತಾನೆ ಮತ್ತು ವಿಘ್ನೇಶ್ ಸೂಸೈಡ್ ಯಾಕೆ ಮಾಡ್ಕೊಂಡ ಅಂತ ಯೋಚನೆ ಮಾಡಿದ್ದೀರಾ? ನಾನು ಅವನ ರಿಪೋರ್ಟ್ ಚೆಕ್ ಮಾಡಿದಾಗ ಅವನ ಲೆಫ್ಟ್ ಹ್ಯಾಂಡ್ ನ ಹೆಬ್ಬೆರಳಿನಲ್ಲಿ ಬ್ಲೂ ಇಂಕ್ ಇತ್ತು. ಅವನು ಅಷ್ಟು ಕುಡಿದು ಇಂಕ್ ಯಾಕೆ ಹಚ್ಕೋತಾನೆ ಅಂತ ಕೇಳ್ತಾನೆ. ಆಕ್ಚುಲಿ ಪೊಲೀಸರು ವಿಘ್ನೇಶ್ ಸೂಸೈಡ್ ಮಾಡ್ಕೊಂಡಾಗ ಅವನೇ ವಿಘ್ನೇಶ್ ನ ಕೊಂದಿರ್ತಾನೆ. ಅದಕ್ಕೆ ಗಿಲ್ಟ್ ಅಲ್ಲಿ ಸೂಸೈಡ್ ಮಾಡ್ಕೊಂಡ ಅಂತ ಕೇಸ್ ಕ್ಲೋಸ್ ಮಾಡಿರ್ತಾರೆ. ಆದ್ರೆ ವಿವೇಕ್ಗೆ ಮನಶಾಂತಿ ಇರಲ್ಲ, ಯಾಕಂದ್ರೆ ಅವನಿಗೆ ವಿಘ್ನೇಶ್ ಸೂಸೈಡ್ ಬಗ್ಗೆ ಒಂದು ವಿಷಯ ಗೊತ್ತಿರುತ್ತೆ. ಅವನು ಅಲೆಕ್ಸ್ ಹತ್ರ ಹೋಗ್ತಾನೆ. ಇಲ್ಲಿ ವಿವೇಕ್ ಅಲೆಕ್ಸ್ಗೆ ಒಂದು ಲೆಟರ್ ತೋರಿಸ್ತಾನೆ. ಈ ಲೆಟರ್ ನ ವಿಘ್ನೇಶ್ ಬರೆದಿರ್ತಾನೆ. ಅದರಲ್ಲಿ ವಿಘ್ನೇಶ್ ನನ್ನ ಸಾವಿಗೆ ನಾನೇ ಕಾರಣ, ಅದಕ್ಕೆ ನಾನು ಸತ್ತ ಮೇಲೆ ಯಾರು ನನ್ನ ಸಾವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಡಿ, ದಯವಿಟ್ಟು ವೆಲೋನಿ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬರೆದು ಹೆಬ್ಬೆಟ್ಟು ಒತ್ತಿರ್ತಾನೆ. ಈ ಲೆಟರ್ SPಗೆ ಸಿಕ್ಕಿರುತ್ತೆ. ಆದ್ರೆ SPಗೆ ವೆಲೋನಿ ಕೇಸ್ನ ಕ್ಲೋಸ್ ಮಾಡೋ ಪ್ರೆಷರ್ ಇದ್ದಿದ್ದರಿಂದ ಈ ಲೆಟರ್ ನ ಸುಟ್ಟಾಕ್ತಾನೆ ಮತ್ತು ವೆಲೋನಿನ ವಿಘ್ನೇಶ್ ಕೊಂದಿದ್ದಾನೆ ಅಂತ ಕೇಸ್ ಕ್ಲೋಸ್ ಮಾಡ್ತಾನೆ. ಆದ್ರೆ ವಿವೇಕ್ ಆ ಲೆಟರ್ ಫೋಟೋ ತಗೊಂಡಿರ್ತಾನೆ. ಲೆಟರ್ ಓದಿದ ಅಲೆಕ್ಸ್ ವಿಘ್ನೇಶ್ ಜೊತೆ ತುಂಬಾ ಕೆಟ್ಟದಾಯ್ತು, ಅದಕ್ಕೆ ನೀವು 2-3 ದಿನದಿಂದ ಬೇಜಾರಲ್ಲಿದ್ರಾ ಅಂತ ಕೇಳ್ತಾನೆ. ಈಗ ವಿವೇಕ್ SP ಹತ್ರ ಹೋಗಿ ಸರ್ ನಾವು ವೆಲೋನಿ ಕೇಸ್ನ ಮತ್ತೆ ರಿಓಪನ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ SP ಈ ಕೇಸ್ನ ಮತ್ತೆ ನಾವೇ ರಿಓಪನ್ ಮಾಡಿದ್ರೆ ಜನ ನಮ್ಮ ಮುಖಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ವಿವೇಕ್ ಬೇಜಾರಿಂದ ಕ್ಯಾಂಟೀನ್ಗೆ ಬಂದು ಕೂತ್ಕೋತಾನೆ. ಆಗ ಅಲ್ಲಿ ಅಲೆಕ್ಸ್ ಬರ್ತಾನೆ. ಈತ ವಿವೇಕ್ಗೆ ಸರ್ ನಾನು ಬೇರೆ ಜಾಬ್ಗೆ ಹೋಗಲ್ಲ, ಇಲ್ಲೇ ಇದ್ದು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ಕೂಡ ಅನ್ಅಫಿಷಿಯಲಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ರೆಡಿ ಆಗ್ತಾನೆ. ಈಗ ವಿವೇಕ್ ಮೆನ್ಷನ್ ಹೌಸ್ ರಿಸೆಪ್ಷನಿಸ್ಟ್ ಜೋಶುವನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆಗ ಜೋಶುವ ನಾನು ಕೌಂಟರ್ ನಲ್ಲಿದ್ದಾಗ ವೆಲೋನಿ ಬರ್ತಿದ್ಲು ಮತ್ತು ಲ್ಯಾಂಡನ್ ನಿಂದ ಯಾರಿಗೋ ಕಾಲ್ ಮಾಡಿ ತುಂಬಾ ಹೊತ್ತು ಮಾತಾಡ್ತಿದ್ಲು. ಇದನ್ನ ಒಂದು ಸಾರಿ ವಿಘ್ನೇಶ್ ನೋಡಿದ್ದ. ವಿಘ್ನೇಶ್ ವೆಲೋನಿಗೆ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದಾಗ ಆಕೆ ಫ್ರೆಂಡ್ ಜೊತೆ ಅಂತ ಹೇಳಿದ್ಲು. ಆದ್ರೆ ವಿಘ್ನೇಶ್ ಆಕೆ ಯಾವುದೋ ಹುಡುಗನ ಜೊತೆ ಮಾತಾಡ್ತಾಳೆ ಅಂತ ಆಕೆಗೆ ತುಂಬಾ ಬೈದಿದ್ದ ಅಂತ ಹೇಳ್ತಾನೆ. ಈಗ ಅಲೆಕ್ಸ್ ವಿವೇಕ್ಗೆ ಮೊಬೈಲ್ ನಂಬರ್ ಆಗಿದ್ರೆ ನಾನು ಅದರ ಕಾಲ್ ಹಿಸ್ಟ್ರಿ ತೆಗಿತಿದ್ದೆ, ಆದ್ರೆ ಲ್ಯಾಂಡನ್ ನಿಂದ ತೆಗೆಯೋದು ತುಂಬಾ ಕಷ್ಟ, ಅದಕ್ಕೆ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕು ಅಂತ ಹೇಳ್ತಾನೆ. ಈಗ ವಿವೇಕ್ ರೀಇನ್ವೆಸ್ಟಿಗೇಷನ್ ಮಾಡ್ತಿದ್ದಾನೆ ಅಂತ SPಗೆ ಗೊತ್ತಾಗುತ್ತೆ. ಆತ ವಿವೇಕ್ಗೆ ಕಾಲ್ ಮಾಡಿ ತುಂಬಾ ಬೈತಾನೆ. ಆದ್ರೂ ವಿವೇಕ್ ಸುಮ್ಮನೆ ಕೂರೋದಿಲ್ಲ. ಈತ ಅಲೆಕ್ಸ್ ಜೊತೆ ಕಾಡಲ್ಲಿದ್ದ ಸಂತೋಷ್ ಫ್ಯಾಮಿಲಿ ಹತ್ರ ಬರ್ತಾನೆ. ಇಲ್ಲಿ ವಿವೇಕ್ ಇವರಿಗೆ ಕೆಲವು ಫೋಟೋಸ್ ತೋರಿಸಿ ಇವರಲ್ಲಿ ಅವತ್ತು ವೆಲೋನಿ ಜೊತೆ ಇಲ್ಲಿ ಯಾರು ಬಂದಿದ್ರು ಅಂತ ಕೇಳ್ತಾನೆ. ಆದ್ರೆ ಸಂತೋಷ್ ವಿವೇಕ್ಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ವಿವೇಕ್ ಅಲ್ಲಿಂದ ಹೋದ್ಮೇಲೆ ಈ ಮೂವರು ಜಗಳ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಸಂತೋಷ್ ತಮ್ಮ ಸಂಜೀವ್ ತನ್ನ ತಾಯಿಗೆ ಏನೋ ಬೈತಾನೆ. ಇದು ಸಂತೋಷ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಇವರು ಜಗಳ ಮಾಡ್ತಾರೆ. ಇವರ ತಾಯಿ ಜಗಳ ಬಿಡಿಸೋಕೆ ಹೋದಾಗ ಅವರು ಈಕೆನ ದೂಗ್ಬಿಡ್ತಾರೆ. ಆಕೆ ತಲೆಗೆ ಗಾಯವಾಗುತ್ತೆ. ಸೊ ಎಪಿಸೋಡ್ 4 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ.
ಇನ್ನು ಎಪಿಸೋಡ್ 5ರ ಆರಂಭದಲ್ಲಿ ವೆಲೋನಿನ ತೋರಿಸ್ತಾರೆ. ಈಕೆ ಉತ್ತಪಾರಿ ಕಾಡಲ್ಲಿ ಬಂದಿರ್ತಾಳೆ. ಸಂತೋಷ್ ತಾಯಿ ವೆಲೋನಿಗೆ ತಿನ್ನೋಕೆ ಏನೋ ಕೊಟ್ಟಿರ್ತಾಳೆ. ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಸಂತೋಷ್ ತಾಯಿ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಮಲ್ಕೊಂಡಿರ್ತಾಳೆ. ಆಗ ಆಕೆಗೆ ತನ್ನ ಕನಸಲ್ಲಿ ವೆಲೋನಿ ಕಾಣ್ತಾಳೆ. ಆಕೆ ಎದ್ದು ನೋಡಿದಾಗ ಆಕೆಗೆ ಕಣ್ಣು ತೆರೆದರೂ ಎಲ್ಲ ಕಡೆ ವೆಲೋನಿ ಕಾಣ್ತಿರ್ತಾಳೆ. ಇನ್ನೊಂದು ಕಡೆ ವಿವೇಕ್ ರಾಮನ್ ಹತ್ರ ಬಂದು ವೆಲೋನಿ ಕೇಸಲ್ಲಿ ಏನು ಲೀಡ್ ಸಿಗ್ತಾ ಇಲ್ಲ. SP ಸರ್ ಪರ್ಮಿಷನ್ ಕೊಟ್ಟಿದ್ದರೆ ಸಂತೋಷ್ ಮತ್ತು ಅವನ ತಮ್ಮಂದಿರನ್ನ ಎನ್ಕ್ವೈರಿ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಕ್ಚುಲಿ ಸಂತೋಷ್ ಕಾಡಿಗೆ ಹೋಗಿ ಪ್ರಾಣಿಗಳನ್ನ ಬೇಟೆ ಆಡ್ತಿರ್ತಾನೆ ಮತ್ತು ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿದ್ದ ಅಧಿಕಾರಿಗಳಿಗೆ ಕೊಡ್ತಿರ್ತಾನೆ. ಇದರಿಂದ ಅವರು ಇವನಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಈಗ ವಿವೇಕ್ ವೆಲೋನಿ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಅವಳ ತಾಯಿ ಹತ್ರ ಹೋಗ್ತಾನೆ. ಆದ್ರೆ ಆಕೆ ವಿವೇಕ್ಗೆ ಬೈತಾಳೆ. ಏಕೆಂದ್ರೆ ಇವರು ಇನ್ನೋಸೆಂಟ್ ವಿಘ್ನೇಶ್ ನ ಈ ಕೇಸಲ್ಲಿ ಕಿಲ್ಲರ್ ಮಾಡಿರ್ತಾರೆ. ಆದ್ರೆ ವಿವೇಕ್ ವೆಲೋನಿ ತಾಯಿನ ಕನ್ವಿನ್ಸ್ ಮಾಡಿ ನಾನು ಈ ಬಾರಿ ರಿಯಲ್ ಕಿಲ್ಲರ್ ನ ಕಂಡುಹಿಡಿತೀನಿ ಅಂತ ಹೇಳ್ತಾನೆ. ಈಗ ವಿವೇಕ್ ಆಕೆಗೆ ರಾಮನ್ ಮೊದಲು ನಿಮಗೆ ಕೇಳಿದಾಗ ವೆಲೋನಿ ಚರ್ಚ್ ಹತ್ರ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿದ್ಲು ಅಂತ ಹೇಳಿದ್ರಿ. ಆದ್ರೆ ನಾನು ಕೇಳಿದಾಗ ಅದನ್ನ ಹೇಳಿಲ್ಲ. ಅದನ್ನ ನೀವು ಮರೆತಿರಬೇಕು. ಅವತ್ತು ಚರ್ಚ್ ಅಲ್ಲಿ ವೆಲೋನಿ ಯಾರ ಹತ್ರ ಮಾತಾಡ್ತಿದ್ಲು ನೆನಪಿದೆನಾ ಅಂತ ಕೇಳ್ತಾನೆ. ವೆಲೋನಿ ತಾಯಿ ಅವತ್ತು ಚರ್ಚ್ ನಡೀತಿದ್ದಾಗ ವೆಲೋನಿ ಹೊರಗೆ ಬಂದಿದ್ಲು. ನಾನು ಹೊರಗೆ ಬಂದು ನೋಡಿದಾಗ ಯಾರೋ ಆಕೆ ಜೊತೆ ಮಾತಾಡಿ ಹೋಗ್ತಿದ್ರು. ನಾನು ವೆಲೋನಿಗೆ ಕೇಳಿದಾಗ ಆಕೆ ಯಾರು ಇಲ್ಲ ಅಂತ ಹೇಳಿದ್ಲು. ಅವತ್ತು ವೆಲೋನಿ ನಾನು ತುಂಬಾ ಸ್ಟ್ರಿಕ್ ಆಗಿರ್ತೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಲು. ಅದಕ್ಕೆ ನಾನು ಈಗಿಂದ ಸ್ಟ್ರಿಕ್ ಆಗಿರಲ್ಲ ಅಂತ ಹೇಳಿದ್ದೆ. ಅದಕ್ಕೆ ವೆಲೋನಿ ಹಾಗಾದ್ರೆ ನಾನು ಇವತ್ತು ಆಂಟಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ವಿಘ್ನೇಶ್ ನ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ. ಆದ್ರೆ ವೆಲೋನಿ ವಿಘ್ನೇಶ್ಗೆ ನಾನು ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ, ಆಮೇಲೆ ಬಂದು ಪಿಕ್ ಮಾಡ್ಕೋ ಅಂತ ಹೇಳಿರ್ತಾಳೆ. ಆಕೆ ಡ್ರಾಪ್ ಮಾಡುವಂತೆ ಹೇಳಿರಲ್ಲ. ಈಗ ಪ್ರೆಸೆಂಟ್ ನಲ್ಲಿ ವಿವೇಕ್ ವೆಲೋನಿ ಫೋನ್ ನಲ್ಲಿ ತುಂಬಾ ಹೊತ್ತು ಮಾತಾಡ್ತಿದ್ಲು. ಆಕೆ ಯಾರ ಜೊತೆ ಮಾತಾಡ್ತಿದ್ಲು ಅಂತ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ ಯಾರ ಜೊತೆ ಮಾತಾಡ್ತಿದ್ಲು ಅಂತ ಗೊತ್ತಿಲ್ಲ, ಆದ್ರೆ ಒಂದು ಸಾರಿ ಸಬಾಸ್ಟಿನ್ ಅಂತ ಹೆಸರು ಕೇಳಿದ್ದೆ ಅಂತ ಹೇಳ್ತಾಳೆ. ಈಗ ವಿವೇಕ್ ಸಬಾಸ್ಟಿನ್ ನಂಬರ್ ತಿಳ್ಕೊಂಡು ಅವನಿಗೆ ಕಾಲ್ ಮಾಡ್ತಾನೆ. ಈತ ಅದೇ ಕಾದಂಬರಿಕಾರ ಆಗಿರ್ತಾನೆ. ಆದ್ರೆ ವಿವೇಕ್ ಕಾಲ್ ಮಾಡಿದಾಗ ಸಬಾಸ್ಟಿನ್ ಕಾಲ್ ಕಟ್ ಮಾಡ್ತಾನೆ ಮತ್ತು ತನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡ್ತಾನೆ. ಇಲ್ಲಿ ವಿವೇಕ್ ಇನ್ನು ಎನ್ಕ್ವೈರಿ ಮಾಡಿದಾಗ ವೆಲೋನಿ ಕೊಲೆಯಾದ ದಿನ ಕೂಡ ಸಬಾಸ್ಟಿನ್ ಜೊತೆ ಮಾತಾಡಿರ್ತಾಳೆ. ಅದಕ್ಕೆ ಈಗ ವಿವೇಕ್ ಅಲೆಕ್ಸ್ ನ ಕರ್ಕೊಂಡು ಕೊಯಂಬತ್ತೂರಿಗೆ ಹೋಗ್ತಿರ್ತಾನೆ. ಆದ್ರೆ ಇವರು ಹೋಗ್ತಿದ್ದಾಗ ಸಬಾಸ್ಟಿನ್ ವಿವೇಕ್ಗೆ ಕಾಲ್ ಮಾಡ್ತಾನೆ ಮತ್ತು ನಾನೇ ಕನ್ಯಾಕುಮಾರಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ವಿವೇಕ್ ಮತ್ತು ಸಬಾಸ್ಟಿನ್ ಸ್ಟೇಷನ್ ಅಲ್ಲಿ ಕೂತಿರ್ತಾರೆ. ಇಲ್ಲಿ ಸಬಾಸ್ಟಿನ್ ನೀವು ಕಾಲ್ ಮಾಡಿದಾಗ ನಾನು ಟ್ರೈನ್ ಅಲ್ಲಿ ಇದ್ದೆ, ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕೆ ಆಗಿಲ್ಲ. ನೀವು ವೆಲೋನಿ ಕೇಸಲ್ಲಿ ವಿಘ್ನೇಶ್ ನ ಕಿಲ್ಲರ್ ಅಂತ ಹೇಳಿದ್ರಿ, ಅದು ನನಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ವಿಘ್ನೇಶ್ ಆಕೆನ ತುಂಬಾ ಲವ್ ಮಾಡ್ತಿದ್ದ, ಅವನು ಹಾಗೆ ಮಾಡಲ್ಲ, ವೆಲೋನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ವೆಲೋನಿ ಮತ್ತು ನಿಮ್ಮ ಸಂಬಂಧ ಯಾವ ರೀತಿ ಅಂತ ಕೇಳ್ತಾನೆ. ಸಬಾಸ್ಟಿನ್ ಆಕೆ ನಿಮಗೆ ಒಂದು ವಿಕ್ಟಮ್ ಆಗಿರಬಹುದು, ಆದ್ರೆ ನನಗೆ ಆಕೆ ಒಂದು ಕವಿತೆ, ಆಕೆ ನನ್ನ ಮಗಳಂತೆ ಇದ್ಲು ಅಂತ ಹೇಳ್ತಾನೆ. ಆಗ ವಿವೇಕ್ ನೀವು ಯಾವತ್ತಾದ್ರೂ ಉತ್ತಪಾರಿ ಕಾಡಿಗೆ ಹೋಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಸಬಾಸ್ಟಿನ್ ಇಲ್ಲ ಅಂತ ಹೇಳ್ತಾನೆ. ಈಗ ಸಬಾಸ್ಟಿನ್ ಅಲ್ಲಿಂದ ಮೆನ್ಷನ್ ಹೌಸ್ಗೆ ಬರ್ತಾನೆ. ಇಲ್ಲಿ ಈತ ವೆಲೋನಿ ತಾಯಿಗೆ ಸಾಂತ್ವನ ಹೇಳ್ತಾನೆ. ಇಲ್ಲಿ ಸಬಾಸ್ಟಿನ್ಗೆ ವೆಲೋನಿ ಜೊತೆ ಮಾತಾಡಿದ ಕೆಲವು ವಿಷಯಗಳು ನೆನಪಾಗುತ್ತೆ. ವೆಲೋನಿ ಬದುಕಿದ್ದಾಗ ಒಂದು ಬೇಕರಿ ತೆಗಿಬೇಕು ಅಂದುಕೊಂಡಿರ್ತಾಳೆ ಮತ್ತು ಆಕೆ ಬೇಕಿಂಗ್ ನ ತನ್ನ ತಂದೆಯಿಂದ ಕಲ್ತಿರ್ತಾಳೆ. ಇದನ್ನೆಲ್ಲ ವೆಲೋನಿ ಸಬಾಸ್ಟಿನ್ಗೆ ಹೇಳಿರ್ತಾಳೆ. ಇನ್ನೊಂದು ಕಡೆ ಸಂತೋಷ್ ತನ್ನ ತಾಯಿನ ನೋಡಿಕೊಳ್ಳೋಕೆ ಒಂದು ಹುಡುಗಿನ ಇಡ್ತಾನೆ. ಏಕೆಂದ್ರೆ ತಲೆಗೆ ಏಟು ಬಿದ್ದಿದ್ದರಿಂದ ಆಕೆ ವಿಚಿತ್ರವಾಗಿ ಆಡ್ತಿರ್ತಾಳೆ. ಈ ಕಡೆ ಮಿನಿಸ್ಟರ್ ಪ್ರೈವೇಟ್ ವಿಡಿಯೋ ಲೀಕ್ ಆಗಿರುತ್ತೆ. ಅದಕ್ಕೆ ಅಪೋಸಿಷನ್ ಅವರು ನ್ಯೂಸ್ ಎಡಿಟರ್ ಸೇತುರಾಮನ್ ಹತ್ರ ಬಂದು ಈ ವಿಡಿಯೋನ ಟೆಲಿಕಾಸ್ಟ್ ಮಾಡುವಂತೆ ಹೇಳ್ತಾರೆ. ಆದ್ರೆ ಸೇತುರಾಮನ್ ಅದಕ್ಕೆ ಒಪ್ಪಲ್ಲ. ಈ ಕಡೆ ಸಂತೋಷ್ ತಾಯಿ ತನ್ನನ್ನ ನೋಡ್ಕೋತಿದ್ದ ಹುಡುಗಿಗೆ ಅವರನ್ನ ಕರಿ, ಅವರಿಗೆ ನಾನು ಎಲ್ಲ ನಿಜ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಈ ಹುಡುಗಿ ನನ್ನನ್ನ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಾಳೆ. ಇಲ್ಲಿಗೆ ಎಪಿಸೋಡ್ 5 ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 6ರ ಆರಂಭದಲ್ಲಿ ನ್ಯೂಸ್ ಗಳಲ್ಲಿ ಮಿನಿಸ್ಟರ್ ವಿಡಿಯೋ ಪ್ಲೇ ಮಾಡ್ತಿರ್ತಾರೆ. ಇದನ್ನ ನೋಡಿ ಮಿನಿಸ್ಟರ್ ಸೇತುರಾಮನ್ ಕರೀತಾನೆ. ಸೇತುರಾಮನ್ ಮಿನಿಸ್ಟರ್ಗೆ ಎಲ್ಲ ನ್ಯೂಸ್ ಚಾನೆಲ್ ಗಳಿಗೆ ದುಡ್ಡು ಕೊಟ್ಟು ಈ ವಿಡಿಯೋ ಫೇಕ್ ಅಂತ ಹೇಳುವಂತೆ ಹೇಳಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸಂತೋಷ್ ತಾಯಿ ಕರೆದಿದ್ದಕ್ಕೆ ವಿವೇಕ್ ಮತ್ತು ಅಲೆಕ್ಸ್ ಆಕೆ ಹತ್ರ ಹೋಗ್ತಾರೆ. ಈಕೆ ಇಲ್ಲಿ ತನ್ನ ಸ್ಟೇಟ್ಮೆಂಟ್ ಕೊಡ್ತಾಳೆ. ವಿವೇಕ್ ಅದನ್ನ ರೆಕಾರ್ಡ್ ಮಾಡ್ತಿರ್ತಾನೆ. ಇಲ್ಲಿ ಈಕೆ ವಿವೇಕ್ಗೆ ಸರ್ ತುಂಬಾ ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಇದೇ ಕಾಡಲ್ಲಿ ಇದೆ. ಈ ಎಸ್ಟೇಟ್ ನಲ್ಲಿ 300ಕ್ಕೂ ಅಧಿಕ ಜನ ಕೆಲಸ ಮಾಡ್ತಿದ್ರು. ಆದ್ರೆ ಇದೆಲ್ಲ ಸಂತೋಷ್ ತಂದೆ ಅಂದ್ರೆ ನನ್ನ ಗಂಡನಿಂದ ಎಲ್ಲ ಹಾಳಾಯ್ತು. ಯಾಕಂದ್ರೆ ನನ್ನ ಗಂಡ ತುಂಬಾ ಕಾಮುಕ ಆಗಿದ್ದ. ಆತ ತನ್ನ ಮುಂದೆ ಬರೋ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಗ್ತಿದ್ದ. ಹೀಗೆ ಒಂದೊಂದಾಗಿ ಅವನು ಮಾಡ್ತಿದ್ದ ಕೆಟ್ಟ ಕೆಲಸ ಮುಚ್ಚಿ ಹಾಕಲು ನಮ್ಮ ತುಂಬಾ ಆಸ್ತಿ ಹೋಯ್ತು. ಆದ್ರೆ ಬರ್ತಾ ಬರ್ತಾ ಗೌರ್ಮೆಂಟ್ ಕಡೆಯಿಂದ ಕಾಡಲ್ಲಿ ಬೇಟೆ ಆಡಬಾರ್ದು ಅಂತ ರೂಲ್ಸ್ ಬಂತು. ಇದರಿಂದ ನಮ್ಮ ಕೆಲಸ ನಿಂತೋಯ್ತು. ಒಂದು ದಿನ ಸಂತೋಷ್ ತಂದೆ ಒಂದು ಹುಡುಗಿನ ಕೆಡಿಸೋಕೆ ಪ್ರಯತ್ನ ಪಡ್ತಿದ್ದಾಗ ಊರವರು ನೋಡಿ ಅವನನ್ನ ತುಂಬಾ ಹೊಡೆದಿದ್ರು. ಅದಕ್ಕೆ ಅವನು ಕಾಡಲ್ಲಿ ಓಡಿ ಹೋದ. ಅದಾದ ಮೇಲೆ ಯಾವತ್ತೂ ವಾಪಸ್ ಬರ್ಲಿಲ್ಲ ಅಂತ ಹೇಳ್ತಾಳೆ. ಮತ್ತು ಆ ಟೈಮಲ್ಲಿ ಆಕೆಗೆ ಸಂತೋಷ್ ಮತ್ತು ಸನ್ನಿ ಇಬ್ಬರೇ ಮಕ್ಕಳಿರ್ತಾರೆ. ಆದ್ರೆ ಸಂತೋಷ್ ತಂದೆ ಹೋದ ಮೇಲೆ ಆ ಮುದುಕಿ ಇನ್ನೊಂದು ಮದುವೆ ಆಗಿರ್ತಾಳೆ. ಆಗ ಆಕೆಗೆ ಇನ್ನೊಂದು ಹುಡುಗ ಹುಟ್ಟಿರ್ತಾನೆ. ಅದಕ್ಕೆ ಈಗ ಇವರು 3 ಇರ್ತಾರೆ. ಅದಕ್ಕೆ ಮೊದಲು ಇಬ್ಬರು ಮಕ್ಕಳು ಅವನ ತಂದೆಯಂತೆ ಹುಡುಗಿಯರ ಹಿಂದೆ ಬೀಳ್ತಾರೆ. ಆದ್ರೆ ಯಾವುದೇ ಸರಿಯಾದ ಕೆಲಸ ಇಲ್ಲದರಿಂದ ಸಂತೋಷ್ ಹಣ ಮಾಡೋಕೆ ಒಂದು ಪ್ಲಾನ್ ಮಾಡ್ತಾನೆ. ಈತ ಕಾಡಿನ ಕೆಲವು ಭಾಗನ ಕ್ಲೀನ್ ಮಾಡಿ ಅಲ್ಲಿ ಪಾರ್ಕಿಂಗ್ ಓಪನ್ ಮಾಡ್ತಾನೆ. ಇವರ ಪ್ಲಾನ್ ವರ್ಕೌಟ್ ಆಗುತ್ತೆ. ತುಂಬಾ ಗಾಡಿಗಳು ಅಲ್ಲಿ ಪಾರ್ಕ್ ಆಗ್ತಿರ್ತವೆ. ಇದರಿಂದ ಇವರು ತುಂಬಾ ದುಡ್ಡು ಮಾಡ್ತಾರೆ. ಆದ್ರೆ ಸಂತೋಷ್ಗೆ ಇದರಿಂದ ಸಾಕಾಗ್ತಿರಲ್ಲ. ಅದಕ್ಕೆ ಅವನು ಅಲ್ಲಿ ಪ್ರಾಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾನೆ. ಈತ ಒಂದು ಹುಡುಗಿನ ತಂದು ಅಲ್ಲಿ ದಂಧೆ ಮಾಡ್ತಿರ್ತಾನೆ. ಈಗ ಇವರಿಗೆ ತುಂಬಾ ದುಡ್ಡು ಬರುತ್ತೆ. ಈಗ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ.
ಈತ ದೆವ್ವದಂತೆ ಇರ್ತಾನೆ. ಈತ ಇಲ್ಲಿ ಆ ಹುಡುಗಿ ಜೊತೆ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿರ್ತಾನೆ. ಆದ್ರೆ ಸಂತೋಷ್ಗೆ ತುಂಬಾ ಹಣ ಕೊಡ್ತಿದ್ದರಿಂದ ಅವನು ಏನು ಮಾತಾಡ್ತಿರಲ್ಲ. ಹೀಗೆ ಒಂದು ದಿನ ಆ ವ್ಯಕ್ತಿ ಕುಡಿದ ನಶೆಯಲ್ಲಿ ಒಬ್ಬ ವ್ಯಕ್ತಿನ ಸಾಯಿಸ್ಬಿಡ್ತಾನೆ. ಆದ್ರೆ ಸಂತೋಷ್ಗೆ ದುಡ್ಡು ಕೊಟ್ಟು ಆ ಬಾಡಿನ ಮುಚ್ಚಾಕುವಂತೆ ಹೇಳ್ತಾನೆ. ಈಗ ಆತ ಸಂತೋಷ್ಗೆ ನೀನು ನನಗೆ ಒಂದು ಹುಡುಗಿ ತಂದು ಕೊಟ್ಟರೆ ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ ಅಂತ ಹೇಳ್ತಾನೆ. ಸಂತೋಷ್ಗೆ ಹಣದ ದಾಹ ಇದ್ದಿದ್ದರಿಂದ ಆತ ಅಂತ ಹುಡುಗಿನ ಹುಡುಕ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ವೆಲೋನಿ ಬರ್ತಾಳೆ. ವೆಲೋನಿ ತನ್ನ ಕಾಲೇಜ್ ಕಡೆಯಿಂದ ಇಲ್ಲಿ ಪಿಕ್ನಿಕ್ಗೆ ಬಂದಿರ್ತಾಳೆ. ಇಲ್ಲಿ ವೆಲೋನಿ ಸಂತೋಷ್ ತಾಯಿ ಹತ್ರ ನೀರು ಕೇಳೋಕೆ ಬರ್ತಾಳೆ. ಆಗ ಆ ಮುದುಕಿ ಆಕೆಗೆ ನೀರಿನ ಜೊತೆ ಏನೋ ತಿನ್ನಕ್ಕೆ ಕೊಡ್ತಾಳೆ. ವೆಲೋನಿ ತುಂಬಾ ಫ್ರೆಂಡ್ಲಿ ಆಗಿದ್ದರಿಂದ ಆಕೆ ಮುದುಕಿ ಜೊತೆ ಮಾತಾಡ್ತಾಳೆ. ಇಲ್ಲಿ ವೆಲೋನಿ ತನ್ನ ಬಗ್ಗೆ ಹೇಳ್ತಾಳೆ. ಆಗ ಮುದುಕಿ, ನೀನು ಬೇಕರಿ ತೆಗಿಬೇಕಾದ್ರೆ ದುಡ್ಡು ಬೇಕು, ಅದಕ್ಕೆ ನನ್ನ ಹತ್ರ ದುಡ್ಡು ಬರೋ ಒಂದು ಪ್ಲಾನ್ ಇದೆ. ನೀನು ನಾವು ಹೇಳಿದಂಗೆ ಕೇಳಿದ್ರೆ ನಿನಗೆ ತುಂಬಾ ಹಣ ಸಿಗುತ್ತೆ. ಆಗ ನೀನು ನಿನಗೆ ಬೇಕಾದ ಬೇಕರಿ ತೆಗಿಬಹುದು ಅಂತ ಹೇಳ್ತಾಳೆ. ವೆಲೋನಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನನ್ನ ತಾಯಿ ನನ್ನ ಮದುವೆನ ಒಬ್ಬ ಹುಡುಗನ ಜೊತೆ ಫಿಕ್ಸ್ ಮಾಡಿದ್ದಾಳೆ. ನಾನು ಮದುವೆ ಆದ್ಮೇಲೆ ಇಷ್ಟ ಇಲ್ಲದಿದ್ದರೂ ಅವನ ಜೊತೆ ಇರಬೇಕು. ಅದೇ ಕೆಲಸನ ಇಲ್ಲಿ ಮಾಡಿದ್ರೆ ಹಣ ಆದ್ರೂ ಸಿಗುತ್ತೆ ಅಂತ ಹೇಳ್ತಾಳೆ. ವೆಲೋನಿ ಈಗ ಆ ಕೆಲಸಕ್ಕೆ ಒಪ್ಕೋತಾಳೆ. ಆದ್ರೆ ವೆಲೋನಿ ಅಲ್ಲಿಗೆ ಹೋದಾಗ ಆಕೆಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ಆಕೆ ಅಲ್ಲಿಂದ ಓಡ್ತಾಳೆ. ಆದ್ರೆ ಆ ವ್ಯಕ್ತಿ ಆಕೆನ ಹಿಡಿದು ಆಕೆ ಜೊತೆ ಅತ್ಯಾಚಾರ ಮಾಡಿ ವೆಲೋನಿನ ಸಾಯಿಸ್ಬಿಡ್ತಾನೆ. ಇದೆಲ್ಲ ಹೇಳಿ ಆ ಮುದುಕಿ ವೆಲೋನಿಗೆ, ಈಗ ಎಲ್ಲ ನಿಜ ಹೇಳಿದ್ದೀನಿ, ಈಗಲಾದ್ರೂ ನನ್ನ ಬಿಟ್ಟು ಹೋಗು ಅಂತ ಹೇಳ್ತಾಳೆ. ಇದನ್ನ ನೋಡಿ ವಿವೇಕ್ಗೆ ಏನೂ ಅರ್ಥವಾಗಲ್ಲ. ಏಕೆಂದ್ರೆ ಅವನಿಗೆ ಅಲ್ಲಿ ಯಾರು ಕಾಣ್ತಿರಲ್ಲ. ಆದ್ರೆ ವಿವೇಕ್ಗೆ ಇನ್ನೊಂದು ಶಾಕ್ ಆಗಿರುತ್ತೆ. ಅವನು ವಿಡಿಯೋ ರೆಕಾರ್ಡಿಂಗ್ ಆಗಿ ಇಟ್ಟಿದ್ದ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಅದರಲ್ಲಿ ಏನೂ ಇರಲ್ಲ. ಈಗ ವಿವೇಕ್ ಎಸ್ಪಿಗೆ ಕಾಲ್ ಮಾಡಿ, ಸರ್, ಸಂತೋಷ್ ತಾಯಿ ವೆಲೋನಿನ ಸಂತೋಷ್ ಕೊಂದಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ನಾವು ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಎಸ್ಪಿ ವಿವೇಕ್ ಮಾತನ್ನ ಕೇಳಲ್ಲ ಮತ್ತು ಕೇಸ್ ಕ್ಲೋಸ್ ಆದ ಮೇಲೆ ಇನ್ವೆಸ್ಟಿಗೇಷನ್ ಮಾಡು ಅಂತ ನಿನಗೆ ಯಾರು ಹೇಳಿದ್ರು ಅಂತ ಹೇಳ್ತಾನೆ. ಎಸ್ಪಿ ವಿವೇಕ್ಗೆ ಸಪೋರ್ಟ್ ಮಾಡಲ್ಲ. ಈ ಕಡೆ ಸಂತೋಷ್ ತಾಯಿ ಸತ್ತೋಗಿರ್ತಾಳೆ. ಇದನ್ನ ನೋಡಿ ವಿವೇಕ್ಗೆ ಏನು ಮಾಡೋದಂತ ಅರ್ಥವಾಗ್ತಿರಲ್ಲ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಸಂತೋಷ್ನ ಇಡಬೇಕು ಅನ್ಕೋತಾನೆ. ಅದಕ್ಕೆ ಅವನು ಫಾರೆಸ್ಟ್ ರೇಂಜರ್ ಹೆಲ್ಪ್ ತಗೋತಾನೆ. ಇವರು ಕೂಡ ಸಂತೋಷ್ನ ಹುಡುಕ್ತಿರ್ತಾರೆ. ಅದಕ್ಕೆ ಅವರು ಒಂದು ಕಡೆ ಬಚ್ಚಿಟ್ಕೊಂಡು ಅವರಿಗಾಗಿ ಕಾಯ್ತಿರ್ತಾರೆ. ಇದು ಸಂತೋಷ್ಗೆ ಗೊತ್ತಾಗಿ ಅವರು ಅಲ್ಲಿಂದ ಓಡ್ತಿರ್ತಾರೆ. ಇಲ್ಲಿ ಸಂತೋಷ್ ಮತ್ತು ರೇಂಜರ್ಸ್ ನಡುವೆ ಫೈರಿಂಗ್ ಆಗುತ್ತೆ. ಕೊನೆಗೆ ಅವರು ಸಂತೋಷ್ ಮತ್ತು ಅವನ ತಮ್ಮಂದಿರನ್ನ ಹಿಡ್ಕೋತಾರೆ. ಆದ್ರೆ ಇಲ್ಲಿ ಆದ ಫೈರಿಂಗ್ ನಲ್ಲಿ ಅಲೆಕ್ಸ್ ಸತ್ತೋಗಿರ್ತಾನೆ. ಇದನ್ನ ನೋಡಿ ವಿವೇಕ್ ತುಂಬಾ ಅಳ್ತಾನೆ. ಈಗ ಮಿನಿಸ್ಟರ್ ನ್ಯೂಸ್ ಎಲ್ಲ ಕಡೆ ಟೆಲಿಕಾಸ್ಟ್ ಆಗ್ತಿರುತ್ತೆ. ಅದಕ್ಕೆ ಮಿನಿಸ್ಟರ್ ಸೇತುರಾಮ್ಗೆ ಕಾಲ್ ಮಾಡಿ ನ್ಯೂಸ್ ನ ಹೇಗಾದ್ರೂ ಮಾಡಿ ತಡಿ ಅಂತ ಹೇಳ್ತಾನೆ. ಅದಕ್ಕೆ ಸೇತುರಾಮನ್, ಈ ನ್ಯೂಸ್ ಸ್ಟಾಪ್ ಆಗ್ಬೇಕಾದ್ರೆ ಇದಕ್ಕಿಂತ ದೊಡ್ಡ ನ್ಯೂಸ್ ಬರಬೇಕು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಪೇಪರ್ ನಲ್ಲಿ ವೆಲೋನಿ ವ್ಯಭಿಚಾರ ಬಿಸಿನೆಸ್ ನಲ್ಲಿ ಇಳಿದಿದ್ದರಿಂದ ಆಕೆ ಸತ್ತೋದ್ಲು ಅಂತ ಬರೆದಿರ್ತಾರೆ. ಈ ನ್ಯೂಸ್ ವೆಲೋನಿ ತಾಯಿ ನೋಡಿದಾಗ ಆಕೆ ತುಂಬಾ ಬೇಜಾರಾಗ್ತಾಳೆ. ಈ ಕಡೆ ಅಲೆಕ್ಸ್ ಸತ್ತೋಗಿದ್ದರಿಂದ ಎಸ್ಪಿ ವಿವೇಕ್ ನ ಸಸ್ಪೆಂಡ್ ಮಾಡ್ತಾನೆ. ವಿವೇಕ್ಗೆ ಡಾಕ್ಟರ್ ಪೌಲ್ರಾಜ್ ಮೇಲೆ ಡೌಟ್ ಇರುತ್ತೆ. ವಿವೇಕ್ ಪೌಲ್ರಾಜೇ ವೆಲೋನಿ ನ್ಯೂಸ್ ನ ಲೀಕ್ ಮಾಡಿದ್ದಾನೆ ಅಂತ ಅನ್ಕೋತಾನೆ. ಅದಕ್ಕೆ ಡಾಕ್ಟರ್ ಪೌಲ್ರಾಜ್ ಹತ್ರ ಹೋಗಿ ಅವನ ಕಾಲರ್ ಹಿಡ್ಕೋತಾನೆ. ಮತ್ತು ಅವರು ವೆಲೋನಿನ ಬಲಾತ್ಕಾರ ಮಾಡಿದ್ರು, ಆದ್ರೆ ನೀನು ರಿಪೋರ್ಟ್ ನಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ, ನೀನು ಕೂಡ ಅವರ ಜೊತೆ ಸೇರ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಆದ್ರೆ ಡಾಕ್ಟರ್ ವಿವೇಕ್ಗೆ ನಾನು ಕರೆಕ್ಟ್ ರಿಪೋರ್ಟ್ ಕೊಟ್ಟಿದ್ದೀನಿ, ವೆಲೋನಿ ಜೊತೆ ಬಲಾತ್ಕಾರ ಆಗಿಲ್ಲ ಅಂತ ಹೇಳ್ತಾನೆ. ಎಪಿಸೋಡ್ 6 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 7ರ ಆರಂಭದಲ್ಲಿ ಸಂತೋಷನ್ ಟೀಮ್ ನ ಕಟ್ಟಿ ಹಾಕಿರ್ತಾರೆ. ಇಲ್ಲಿ ವಿವೇಕ್ ಇವರಿಗೆ ವೆಲೋನಿ ಫೋಟೋ ತೋರಿಸಿ ಈಕೆ ಜೊತೆ ಏನು ಮಾಡಿದ್ರಿ ಅಂತ ಕೇಳ್ತಾನೆ. ಆದ್ರೆ ಅವರು ಈಕೆ ಯಾರು ಅಂತ ನಮಗೆ ಗೊತ್ತಿಲ್ಲ, ಒಂದು ಹುಡುಗಿ ಸತ್ತೋದ್ಲು, ಆದ್ರೆ ಅದು ಈಕೆ ಅಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಅವತ್ತು ಸಂತೋಷ್ ತಾಯಿ ಹತ್ರ ಬಂದಿದ್ದು ವೆಲೋನಿ ಆಗಿರಲ್ಲ, ಅದು ಬೇರೆ ಹುಡುಗಿ ಆಗಿರ್ತಾಳೆ. ಆದ್ರೆ ಸಂತೋಷ್ ತಾಯಿ ಹೇಳಿದಂಗೆ ಆಕೆ ಜೊತೆ ಸೇಮ್ ಸ್ಟೋರಿ ಆಗಿರುತ್ತೆ. ಈಗ ವಿವೇಕ್, ನಿಮ್ಮ ಜೊತೆ ಇದ್ದ ಆ ಉದ್ದನೆಯ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಸಂತೋಷ್, ಆತ ಯಾರು ಅಂತ ಅಷ್ಟು ಗೊತ್ತಿಲ್ಲ, ಆದ್ರೆ ಆತನ ಹೆಸರು ವರನ್ ಮತ್ತು ಆತ ಒಂದು SUV ಕಾರಲ್ಲಿ ಬರ್ತಿದ್ದ ಅಂತ ಕಾರ್ ನಂಬರ್ ಕೊಡ್ತಾನೆ. ಈಗ ವಿವೇಕ್ ಕಾರ್ ನಂಬರ್ನ ರಾಮನ್ಗೆ ಕಳುಹಿಸಿ ಈ ಕಾರ್ ಓನರ್ ಡೀಟೇಲ್ ನ ತೆಗಿ ಅಂತ ಹೇಳ್ತಾನೆ. ಈಗ ವಿವೇಕ್ ಅಲ್ಲಿಂದ ಬರ್ತಿದ್ದಾಗ ಸಬಾಸ್ಟಿನ್ ಬರೆದ ಒಂದು ಕಾದಂಬರಿಯ ಓಪನಿಂಗ್ ಇರುತ್ತೆ, ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ. ಇದನ್ನ ಸಬಾಸ್ಟಿನ್ ವೆಲೋನಿ ಮೇಲೆ ಬರೆದಿರ್ತಾನೆ. ಆಗ ವಿವೇಕ್ ಆ ಪುಸ್ತಕ ತಗೊಂಡು ಓದ್ತಾನೆ. ಅದರಲ್ಲಿ ವೆಲೋನಿ ಸಣ್ಣವಳಿದ್ದಾಗ ಆಕೆ ತಂದೆ ತೀರಿಕೊಂಡಿರ್ತಾರೆ. ವೆಲೋನಿಗೆ ಆಗ ಸಾವಂದ್ರೆ ಏನು ಅಂತ ಗೊತ್ತಿರಲ್ಲ. ಆಗ ಅಲ್ಲಿ ವೆಲೋನಿ ತಂದೆ ಕಜನ್ ಅಂತೋನಿ ಬರ್ತಾನೆ. ಈತ ಮತ್ತು ವೆಲೋನಿ ತಂದೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಈತ ವೆಲೋನಿ ತಾಯಿಗೆ, ಎಷ್ಟು ದಿನ ಅಂತ ಹೀಗೆ ಇರ್ತೀಯ, ನನ್ನ ಜೊತೆ ಬಂದ್ಬಿಡು, ಅಲ್ಲಿ ಒಂದು ಮೆನ್ಷನ್ ಹೌಸ್ ಮಾರಾಟಕ್ಕಿದೆ, ನೀನು ಅದನ್ನ ತಗೊಂಡು ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಆಕೆ ಹೋಗಿ ಆ ಮೆನ್ಷನ್ ಹೌಸ್ ನ ತಗೋತಾಳೆ. ಈಕೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಜವಾಬ್ದಾರಿ ಜಾಸ್ತಿ ಆದಂತೆಲ್ಲ ವೆಲೋನಿಯಿಂದ ದೂರ ಆಗ್ತಿರ್ತಾಳೆ. ಈಗ ವೆಲೋನಿ ತನ್ನ ಅಂಕಲ್ ಅಂತೋನಿ ಜೊತೆ ಆಟವಾಡ್ತಿರ್ತಾಳೆ. ಈಕೆ ಅಂಕಲ್ಗೆ ಕ್ಲೋಸ್ ಆಗ್ತಾಳೆ. ಆದ್ರೆ ಅಂತೋನಿ ಕಾಮುಕ ಆಗಿರ್ತಾನೆ. ಈತ ವೆಲೋನಿ ಮೇಲೆ ಕೆಟ್ಟ ದೃಷ್ಟಿ ಆಗ್ತಾನೆ. ಇದನ್ನ ವೆಲೋನಿ ತಾಯಿ ನೋಡ್ತಾಳೆ. ಈಕೆ ಅಂತೋನಿಗೆ ತುಂಬಾ ಬೈತಾಳೆ. ಅಂತೋನಿ ಆಕೆ ಕಾಲಿಗೆ ಬಿದ್ದು ಸಾರಿ ಕೇಳ್ತಾನೆ. ಆಗಿಂದ ವೆಲೋನಿ ತಾಯಿ ವೆಲೋನಿ ಜೊತೆ ತುಂಬಾ ಸ್ಟ್ರಿಕ್ ಆಗಿ ವರ್ತನೆ ಮಾಡ್ತಿರ್ತಾಳೆ. ಹೀಗೆ ಒಂದು ದಿನ ಅಂತೋನಿ ಸತ್ತೋಗ್ತಾನೆ. ಈಗ ಪ್ರೆಸೆಂಟ್ ಡೇ ನಲ್ಲಿ ಎಸ್ಪಿ ವಿವೇಕ್ ನ ಕರೆದು, ನಿನಗೆ 2 ಆಪ್ಷನ್ ಇದೆ, ಒಂದು ನೀನು ಡ್ಯೂಟಿಗೆ ಜಾಯ್ನ್ ಆಗಬಹುದು, ಆದ್ರೆ ನಿನಗೆ 4 ವರ್ಷದವರೆಗೂ ಇನ್ಕ್ರಿಮೆಂಟ್ ಇರೋದಿಲ್ಲ, ಇಲ್ಲ ನೀನು ನಿನ್ನ ಸಸ್ಪೆನ್ಷನ್ ನ ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಈಗ ವಿವೇಕ್ಗೆ ವೆಲೋನಿ ಕೇಸ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದರಿಂದ ಅವನು ಇನ್ಕ್ರಿಮೆಂಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಈಗ ವಿವೇಕ್ ಮತ್ತು ರಾಮನ್ ಕಾರ್ ಓನರ್ ಹತ್ರ ಹೋಗ್ತಾರೆ. ಇಲ್ಲಿ ಈತ, ಸರ್, ಆ ಕಾರ್ ನಾನು ತುಂಬಾ ದಿನಗಳ ಹಿಂದೆ ಮಾರ್ಬಿಟ್ಟೆ, ಆದ್ರೆ ಯಾರಿಗೆ ಮಾರಿದ್ದೀನಿ ಅಂತ ನೆನಪಿಲ್ಲ, ನೆನಪು ಬಂದ ತಕ್ಷಣ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ.
ಈಗ ವಿವೇಕ್ ಮನೆಗೆ ಬಂದು ವೆಲೋನಿ ಸ್ಟೋರಿನ ಓದ್ತಾನೆ. ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ವೆಲೋನಿ ಮೆನ್ಷನ್ ಹೌಸ್ ನಲ್ಲಿ ಒಬ್ಬಳೇ ಇದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಒಂದು ರೂಮ್ ತಗೋತಾನೆ. ವೆಲೋನಿ ಆತನಿಗೆ ರೂಮ್ ತೋರಿಸ್ತಿದ್ದಾಗ ಆತ ವೆಲೋನಿನ ಹಿಡ್ಕೋತಾನೆ. ಆತನಿಗೆ ಗಾಯವಾಗಿರುತ್ತೆ. ಆತ ವೆಲೋನಿಗೆ ಹೆಲ್ಪ್ ಕೇಳ್ತಾನೆ. ಆಗ ಆಕೆ ಅವನಿಗೆ ಹೆಲ್ಪ್ ಮಾಡ್ತಾಳೆ. ಈತ ಆಕೆಗೆ ನಾನು ಇಲ್ಲಿರೋದು ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಆ ವ್ಯಕ್ತಿ ವೆಲೋನಿಗೆ ಹೇಳದೆ ರೂಮ್ ಬಿಟ್ಟು ಹೋಗಿರ್ತಾನೆ. ವೆಲೋನಿ ಅವನ ರೂಮ್ ಒಳಗೆ ಹೋಗಿ ನೋಡಿದಾಗ ಆ ವ್ಯಕ್ತಿ ತನ್ನ ನಂಬರ್ನ ಒಂದು ಪೇಪರ್ ಮೇಲೆ ಬರೆದು ಬೆಡ್ ಮೇಲೆ ಇಟ್ಟು ಹೋಗಿರ್ತಾನೆ. ವೆಲೋನಿ ಆ ನಂಬರ್ನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಈಗ ವೆಲೋನಿ ಕಾಲೇಜ್ಗೆ ಹೋಗ್ಬೇಕಂತ ರೆಡಿಯಾಗಿ ಬಸ್ ಸ್ಟಾಪ್ ಹತ್ರ ಇದ್ದಾಗ ಮೆನ್ಷನ್ ಹೌಸ್ಗೆ ಬಂದ ಅದೇ ವ್ಯಕ್ತಿ ಕಾರ್ ತಗೊಂಡು ಬರ್ತಾನೆ. ವೆಲೋನಿ ಅವನನ್ನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಈಗ ಇವರು ಒಂದು ಲಾಂಗ್ ಡ್ರೈವ್ಗೆ ಹೋಗ್ತಾರೆ. ಇಲ್ಲಿ ಆ ವ್ಯಕ್ತಿಯ ಮುಖ ನಮಗೆ ತೋರಿಸಲ್ಲ. ಇನ್ನೊಂದು ಕಡೆ ಮನೆಯಲ್ಲಿ ವೆಲೋನಿ ಆ ವ್ಯಕ್ತಿ ಗಾಯಕ್ಕೆ ಹೆಲ್ಪ್ ಮಾಡಿದಾಗ ಆಕೆ ಬಟ್ಟೆಗೆ ರಕ್ತ ಅಂಟ್ಕೊಂಡಿರುತ್ತೆ. ಅದಕ್ಕೆ ವೆಲೋನಿ ಆ ಬಟ್ಟೆಯನ್ನ ಕಬಾರ್ಡ್ ನಲ್ಲಿ ಬಚ್ಚಿಟ್ಟಿರ್ತಾಳೆ. ಇದು ವೆಲೋನಿ ತಾಯಿಗೆ ಸಿಕ್ಕಿರುತ್ತೆ. ಆಕೆ ಬಟ್ಟೆಗೆ ಹತ್ತಿದ ರಕ್ತ ನೋಡಿ ವೆಲೋನಿ ಏನೋ ಕೆಟ್ಟ ಕೆಲಸ ಮಾಡಿದ್ದಾಳೆ ಅಂತ ತಿಳ್ಕೊಂಡು ಆಕೆಗೆ ತುಂಬಾ ಬೈತಾಳೆ. ಇದರಿಂದ ವೆಲೋನಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಆಕೆ ತುಂಬಾ ಹೊತ್ತಾದರೂ ಮನೆಗೆ ಬಾರದಿದ್ದಾಗ ವೆಲೋನಿ ತಾಯಿ ಮತ್ತು ವಿಘ್ನೇಶ್ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಈ ಕಡೆ ವೆಲೋನಿ ಆ ವ್ಯಕ್ತಿ ಜೊತೆ ಓಡೋಗಿರ್ತಾಳೆ. ಆತ ವೆಲೋನಿನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಇವತ್ತು ರಾತ್ರಿ ಅವರು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೆಳಗ್ಗೆ ಆದಾಗ ಅಲ್ಲಿ ಆತ ಇರೋದಿಲ್ಲ. ವೆಲೋನಿ ಅವನನ್ನ ಹುಡುಕ್ತಿದ್ದಾಗ ಆ ಮನೆಯಲ್ಲಿ ಒಬ್ಬ ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ. ಈಕೆ ಆ ವ್ಯಕ್ತಿಯ ಹೆಂಡತಿ ಆಗಿರ್ತಾಳೆ. ಇದು ವೆಲೋನಿಗೆ ಗೊತ್ತಾಗಿ ಆಕೆ ತುಂಬಾ ಅಳ್ತಾಳೆ. ಆಮೇಲೆ ಆ ಲೇಡಿ ವೆಲೋನಿನ ಬಸ್ ಸ್ಟಾಪ್ ನಲ್ಲಿ ಡ್ರಾಪ್ ಮಾಡ್ತಾಳೆ. ವೆಲೋನಿ ವಾಪಸ್ ಮನೆಗೆ ಬಂದು ತುಂಬಾ ಬೇಜಾರಲ್ಲಿ ಇರ್ತಾಳೆ. ಈಕೆ ಪದೇ ಪದೇ ಆ ವ್ಯಕ್ತಿಗೆ ಕಾಲ್ ಮಾಡ್ತಿರ್ತಾಳೆ. ವೆಲೋನಿ ಆತನಿಗೆ ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ ಕೊನೆಗೆ ವೆಲೋನಿನ ಮದುವೆ ಆಗಲು ಒಪ್ಕೋತಾನೆ ಮತ್ತು ನಾಳೆ ನೀನು ರೆಡಿಯಾಗಿ ಬಾ, ನಾವು ಮದುವೆ ಆಗೋಣ ಅಂತ ಹೇಳಿರ್ತಾನೆ. ಅದಕ್ಕೆ ವೆಲೋನಿ ಅವತ್ತು ರೆಡಿಯಾಗಿ ಆಂಟಿ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿರ್ತಾಳೆ. ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ರೈಟರ್ ಸೆಬಾಸ್ಟಿನ್ ವೆಲೋನಿ ಬುಕ್ ಸ್ಟೋರಿನ ಓದಿ ಹೇಳ್ತಿರ್ತಾನೆ. ಅಂದ್ರೆ ಇಲ್ಲಿ ಬುಕ್ ರೀಡಿಂಗ್ ಸೆಷನ್ ನಡೀತಿರುತ್ತೆ. ಆಗ ಅಲ್ಲಿ ವಿವೇಕ್ ಕೂಡ ಬಂದಿರ್ತಾನೆ. ಇಲ್ಲಿ ವಿವೇಕ್ ಸೆಬಾಸ್ಟಿನ್ಗೆ ಇದೆಲ್ಲ ನೀವು ನಾನು ನಿಮಗೆ ಕೇಳಿದಾಗ ಯಾಕೆ ಹೇಳಿಲ್ಲ ಅಂತ ಹೇಳ್ತಾನೆ ಮತ್ತು ನೀವು ನನಗೆ ಆತನ ಬಗ್ಗೆ ಹೇಳಿದಿದ್ರೆ ಈ ಕೇಸ್ ಕ್ಲೋಸ್ ಮಾಡಲು ಈಸಿ ಆಗ್ತಿತ್ತು ಅಂತ ಹೇಳ್ತಾನೆ. ಆಗ ಅಲ್ಲಿ ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ವೆರೋನಿ ಲೈಫ್ ಅಲ್ಲಿ ಇಂಥ ಘಟನೆ ನಡೆದೇ ಇರಲ್ಲ. ಆಕೆ ಯಾರ ಜೊತೆನೂ ಓಡಿ ಹೋಗಿರಲ್ಲ. ಇದೆಲ್ಲ ಸೆಬಾಸ್ಟಿನ್ ತನ್ನ ಬುಕ್ ಸೇಲ್ ಚೆನ್ನಾಗಾಗ್ಲಿ ಅಂತ ಮಿಕ್ಸ್ ಮಸಾಲ ಮಾಡಿರ್ತಾನೆ. ಅಂದರೆ ಸೆಬಾಸ್ಟಿನ್ ಕೂಡ ತನ್ನ ಪ್ರಾಫಿಟ್ ಗಾಗಿ ವೆರೋನಿ ಹೆಸರನ್ನ ಯೂಸ್ ಮಾಡಿರ್ತಾನೆ. ಈ ವಿಷಯ ಹೊರಗೆ ಬಂದಾಗ ಜನ ಕೂಡ ಸೆಬಾಸ್ಟಿನ್ ನ ಕ್ವಶನ್ ಮಾಡ್ತಾರೆ. ಆಗ ಸೆಬಾಸ್ಟಿನ್ ಹತ್ರ ಉತ್ತರ ಇಲ್ಲದಾಗ ಆತ ಅಲ್ಲಿಂದ ಎದ್ದು ಹೋಗ್ತಾನೆ. ಎಪಿಸೋಡ್ 7 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 8ರ ಆರಂಭದಲ್ಲಿ ವೆಲೋನಿ ತಾಯಿ ಬೇರೆ ಕಡೆ ಶಿಫ್ಟ್ ಆಗೋಕೆ ಮನೆ ನೋಡ್ತಿರ್ತಾಳೆ. ಏಕೆಂದ್ರೆ ವೆಲೋನಿ ನ್ಯೂಸ್ ಟಿವಿಯಲ್ಲಿ ಬರೋಕೆ ಸ್ಟಾರ್ಟ್ ಆಗಿದ್ದಾಗಿನಿಂದ ಜನ ಮೆನ್ಷನ್ ಹೌಸ್ಗೆ ಬರೋದು ಬಂದ್ ಮಾಡಿರ್ತಾರೆ. ಇನ್ನೊಂದು ಕಡೆ ವಿವೇಕ್ ಪೌಲ್ ಸಿಂಗಮ್ ಅನ್ನೋ ವ್ಯಕ್ತಿನ ಜೈಲಲ್ಲಿ ಹೋಗಿ ಭೇಟಿ ಆಗ್ತಾನೆ. ಏಕೆಂದ್ರೆ ಸಂತೋಷ್ ಹೇಳಿದ SUV ಕಾರ್ ಇವನ ಹೆಸರಲ್ಲಿ ಇರುತ್ತೆ. ಅದಕ್ಕೆ ವಿವೇಕ್ ಈತನಿಗೆ ವರನ್ ಯಾರು, ಆತ ಎಲ್ಲಿರ್ತಾನೆ ಅಂತ ಕೇಳ್ತಾನೆ. ಆದ್ರೆ ಆ ವ್ಯಕ್ತಿ ಅವನ ಬಗ್ಗೆ ಹೇಳ್ತಿರಲ್ಲ. ಆಗ ವಿವೇಕ್ ನೋಡು ನೀನು ಮೊದಲೇ ಜೈಲಲ್ಲಿದ್ದೀಯಾ, ಇನ್ನೊಂದು ಕೇಸ್ ಹಾಕಿದ್ರೆ ಇಲ್ಲೇ ಸಾಯ್ತೀಯಾ ಅಂತ ಎದುರಿಸ್ತಾನೆ. ಆಗ ಪೌಲ್ ಸಿಂಗಮ್ ವರನ್ ಬಗ್ಗೆ ಹೇಳ್ತಾನೆ. ಸರ್ ಆಕ್ಚುಲಿ ವರನ್ ತುಂಬಾ ಕ್ರೂರಿ ವ್ಯಕ್ತಿ. ಅವನ ಮೇಲೆ 2 ಬಲಾತ್ಕಾರದ ಕೇಸ್ ಇದೆ. ಅದರಲ್ಲಿ ಒಂದನ್ನ DSP ಸರ್ ತೆಗೆದಿದ್ರು. DSP ಸಾರೇ ನನಗೆ ಆ ಸೆಕೆಂಡ್ ಹ್ಯಾಂಡ್ ಕಾರ್ನ ತಗೊಳ್ಳುವಂತೆ ಹೇಳಿದ್ರು. ಅದನ್ನ ವರನ್ ಯೂಸ್ ಮಾಡ್ತಿದ್ದ. ನಾನು ಮತ್ತೆ ಆ ಕಾರ್ನ ಅವನಿಂದ ವಾಪಸ್ ಕೇಳಿಲ್ಲ. ಅವನು ಒಂದು ಬಾರಿ ತನ್ನ ಮೇಲೆ ಕನ್ಯಾಕುಮಾರಿಯಲ್ಲೂ 2 ಬಲಾತ್ಕಾರದ ಕೇಸ್ ಇದೆ ಅಂತ ಹೇಳಿದ್ದ. ಆದ್ರೆ ಯಾವ ಸ್ಟೇಷನ್ ಅಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ಈಗಿಂದ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆದ ಬಲಾತ್ಕಾರದ ಕೇಸ್ ಬಗ್ಗೆ ಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಒಂದು ಸಿಮಿಲರ್ ಕೇಸ್ ಬಗ್ಗೆ ಗೊತ್ತಾಗುತ್ತೆ. ಆಗ ವಿವೇಕ್ ಆ ಕೇಸ್ ರಿಜಿಸ್ಟರ್ ಮಾಡಿದ SI ಹತ್ರ ಕೇಳಿದಾಗ ಆತ ಹೌದು 2017ರಲ್ಲಿ ಒಂದು ಕೇಸ್ ಬಂದಿತ್ತು. ಆ ವ್ಯಕ್ತಿ ನೀವು ಹೇಳಿದಂಗೆ ತುಂಬಾ ಎತ್ತರವಾಗಿ ದಪ್ಪವಾಗಿ ಇದ್ದ. ಆತನನ್ನ ಅರೆಸ್ಟ್ ಮಾಡಿದಾಗ ಆತ ನನ್ನ ತಾಯಿಗೆ ಆರೋಗ್ಯ ಸರಿ ಇಲ್ಲ. ನಾನು ಅವರನ್ನ ನೋಡ್ಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ದ. ಅದಕ್ಕೆ ನಾನು ಅವನನ್ನ ಅವನ ಮನೆಗೆ ಕರ್ಕೊಂಡು ಹೋದೆ. ಅವನ ಮನೆ ತುಂಬಾ ದೂರ ಇದೆ. ಆ ರೂಟ್ ನನಗೆ ನೆನಪಿಲ್ಲ, ಏಕೆಂದ್ರೆ ನಾನು ಕಾರ್ ನಡೆಸ್ತಿದ್ದೆ. ಅವನೇ ಡೈರೆಕ್ಷನ್ ಹೇಳಿದ್ದ. ಅವನ ಮನೆ ಒಂದು ಬೋಟ್ ಆಕಾರದಲ್ಲಿದೆ. ನಿಮಗೆ ಬೇಕಾದ್ರೆ ನನಗೆ ರೂಟ್ ಎಷ್ಟು ನೆನಪಿದನೋ ಅಷ್ಟು ಹೇಳ್ತೀನಿ ಅಂತ ಹೇಳ್ತಾನೆ. ಈಗ ವಿವೇಕ್ SI ಹೇಳಿದ ರೂಟ್ ಇಟ್ಕೊಂಡು ವರನ ಮನೆ ಕಡೆ ಹೋಗ್ತಾನೆ. ಆದ್ರೆ ತುಂಬಾ ದೂರ ಹೋದ ಮೇಲೆ ವಿವೇಕ್ ಕಾರ್ ಪೆಟ್ರೋಲ್ ಮುಗಿಯುತ್ತೆ. ಅವನು ಒಂದು ಬರಿದಾದ ಜಾಗದಲ್ಲಿ ಸಿಕ್ಕಾಕೋತಾನೆ. ಅಲ್ಲಿ ಒಂದು ನರಪಿಳ್ಳೆ ಕೂಡ ಇರೋದಿಲ್ಲ. ತುಂಬಾ ಹೊತ್ತು ವಿವೇಕ್ ಮುಂದೆ ನಡೆದುಕೊಂಡು ಹೋಗ್ತಾನೆ. ಅವನಿಗೆ ನಡೆದು ಸಾಕಾಗಿ ಒಂದು ಕಡೆ ಕೂತ್ಕೋತಾನೆ. ಆಗ ಒಬ್ಬ ವ್ಯಕ್ತಿ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ವಿವೇಕ್ ಅವನಿಂದ ಮೊಬೈಲ್ ತಗೊಂಡು ರಾಮನ್ಗೆ ಕಾಲ್ ಮಾಡ್ತಾನೆ. ರಾಮನ್ ವಿವೇಕ್ನ ಹುಡುಕೊಂಡು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬರ್ತಾನೆ. ಈತ ವಿವೇಕ್ ಪರಿಸ್ಥಿತಿ ನೋಡಿ ನಗ್ತಾನೆ. ಇವರು ಈಗ ಪೆಟ್ರೋಲ್ ತರಬೇಕು ಅಂತ ಕ್ಯಾನ್ ತಗೊಂಡು ಹೋಗ್ತಿರ್ತಾರೆ. ಆಗ ಅವರಿಗೆ ದಾರಿಯಲ್ಲಿ ಬೋಟ್ ಆಕಾರದ ಒಂದು ಮನೆ ಕಾಣುತ್ತೆ. ಇವರು ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ವರನ್ ತಂದೆ ತಾಯಿ ಇರ್ತಾರೆ. ಇವರಿಗೆ ವಯಸ್ಸಾಗಿರುತ್ತೆ. ವಿವೇಕ್ ವರನ್ ಬಗ್ಗೆ ಕೇಳಿದಾಗ ಆತ ವರನ್ 2 ವರ್ಷದಿಂದ ಮನೆಗೆ ಬಂದಿಲ್ಲ. ನನಗೆ ಇನ್ನೊಬ್ಬ ಮಗ ಇದ್ದಾನೆ. ಅವನೇ ಅವಾಗವಾಗ ಹಣ ಕಳಿಸ್ತಾನೆ. ಅದರಿಂದಾನೇ ನಮ್ಮ ಜೀವನ ನಡೆಯುತ್ತೆ ಅಂತ ಕೇಳ್ತಾನೆ. ಆಗ ವಿವೇಕ್ ನಿಮ್ಮ ಇನ್ನೊಬ್ಬ ಮಗನ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಆತ ದೊರೈ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿವೇಕ್ ಜೈಲಿಗೆ ಬಂದು ಸಂತೋಷ್ ತಮ್ಮ ಸನ್ನಿನ ಎನ್ಕ್ವೈರಿ ಮಾಡ್ತಾನೆ. ಈತ ಏನು ಹೇಳೋದಿಲ್ಲ. ಆಗ ವಿವೇಕ್ ಅವನಿಗೆ ತುಂಬಾ ಹೊಡಿತಾನೆ. ಆಗ ಸನ್ನಿ ನಿಜ ಹೇಳ್ತಾನೆ. ಸನ್ನಿ ವಿವೇಕ್ಗೆ 1 ವರ್ಷದ ಹಿಂದೆ ವರನ್ ತಮ್ಮ ಹತ್ರ ಬಂದಿದ್ದ. ಅವನಿಗೆ ಹಾವು ಕಚ್ಚಿತ್ತು. ಅವನು ನಮಗೆ ತನ್ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತೆ ಹೇಳಿದ್ದ. ಆದ್ರೆ ವಿಷಯ ಅವನ ಪೂರ್ತಿ ಮೈಯೆಲ್ಲ ಹರಡಿತ್ತು. ಅದಕ್ಕೆ ನಾವು ಅವನನ್ನ ಹಾಗೆ ಬಿಟ್ವಿ. ಇದರಿಂದ ಅವನು ಸತ್ತೋದ. ನಾವು ಅವನನ್ನ ಕಾಡಲ್ಲಿ ಮಣ್ಣು ಮಾಡಿದ್ವಿ ಅಂತ ಹೇಳ್ತಾನೆ.
ಈಗ ಸನ್ನಿ ವರನ್ನ ಮಣ್ಣು ಮಾಡಿದ್ದ ಜಾಗ ತೋರಿಸ್ತಾನೆ. ವಿವೇಕ್ ವರನ್ ಸಿಕ್ಕರೆ ಎಲ್ಲ ನಿಜ ಹೊರಗೆ ಬರುತ್ತೆ ಅಂದುಕೊಂಡ್ರೆ ಇಲ್ಲಿ ಅವನು ಸತ್ತು 1 ವರ್ಷ ಆಗಿರುತ್ತೆ. ಈಗ ರಾಮನ್ ವಿವೇಕ್ಗೆ ಈ ಕೇಸ್ನ ಇಲ್ಲೇ ಬಿಟ್ಬಿಡು, ಇದರಲ್ಲಿ ಏನಿಲ್ಲ, ಇದರಲ್ಲಿ ಎಷ್ಟೇ ಡೀಪ್ ಆಗಿ ಹೋದ್ರೂ ನಮಗೆ ಏನು ಸಿಕ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ವಿವೇಕ್ ಮೈಂಡ್ ಅಲ್ಲಿ ಮಾತ್ರ ವೆಲೋನಿ ತಿರುಗ್ತಿರ್ತಾಳೆ. ಅವನು ಅಷ್ಟಕ್ಕೂ ಇಷ್ಟು ಸುಂದರವಾಗಿರೋ ಹುಡುಗಿನ ಯಾವ ಕಾರಣಕ್ಕಾಗಿ ಸಾಯಿಸಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಒಂದು ದಿನ ವಿವೇಕ್ಗೆ ಒಂದು ಲೀಡ್ ಸಿಗುತ್ತೆ. ಅವನಿಗೆ ಒಂದು ಚರ್ಚ್ ಪ್ಯಾಂಪ್ಲೆಂಟ್ ಸಿಗುತ್ತೆ. ಅದಕ್ಕೆ ಅವನು ಚರ್ಚ್ಗೆ ಹೋಗಿ ಕೆಲವು ಇನ್ಫಾರ್ಮೇಶನ್ ಕೇಳ್ತಾನೆ. ಆಮೇಲೆ ಅವನು ರೈಟರ್ ಸಬಾಸ್ಟಿನ್ಗೆ ಕಾಲ್ ಮಾಡಿ ವೆಲೋನಿ ಬಗ್ಗೆ ಕೇಳ್ತಾನೆ. ಅದಕ್ಕೆ ಸಬಾಸ್ಟಿನ್ ಪ್ರೆಸ್ ಮೀಟ್ ಅಲ್ಲಿ ನಾನು ಬರೆದ ವೆಲೋನಿ ಸ್ಟೋರಿ ಸುಳ್ಳು ಅಂತ ಹೇಳಿದ್ದೆ, ಆದ್ರೆ ನಾನು ಬೇಕಂತ ಕೆಲವು ಸತ್ಯನ ಬಚ್ಚಿಟ್ಟೆ ಅಂತ ಆ ಸತ್ಯನ ವಿವೇಕ್ಗೆ ಹೇಳ್ತಾನೆ. ಆದ್ರೆ ಸತ್ಯ ಏನು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ವಿವೇಕ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ವೆಲೋನಿ ಅವತ್ತು ಅವಳ ತಾಯಿಯೊಂದಿಗೆ ಚರ್ಚ್ಗೆ ಹೋಗಿರಲ್ಲ ಮತ್ತು ವೆಲೋನಿ ತಾಯಿ ವಿವೇಕ್ಗೆ ವೆಲೋನಿ ಅವತ್ತು ಚರ್ಚ್ ಹೊರಗೆ ಯಾರ ಜೊತೆನೋ ಮಾತಾಡ್ತಿದ್ಲು ಅಂತ ಸುಳ್ಳು ಹೇಳಿರ್ತಾಳೆ. ಅದಕ್ಕೆ ವಿವೇಕ್ ವೆಲೋನಿ ತಾಯಿನ ಸ್ಟೇಷನ್ಗೆ ಕರ್ಕೊಂಡು ಬಂದು ಲೇಡಿ ಕಾನ್ಸ್ಟೇಬಲ್ ನಿಂದ ಎನ್ಕ್ವೈರಿ ಮಾಡಿಸ್ತಾನೆ ಮತ್ತು ತಾನು ಮೆನ್ಷನ್ ಹೌಸ್ಗೆ ಬಂದು ವೆಲೋನಿ ತಾಯಿ ರೂಮ್ ನ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಲೆಟರ್ ಸಿಗುತ್ತೆ. ಅವನು ಸ್ಟೇಷನ್ಗೆ ಬಂದು ವೆಲೋನಿ ತಾಯಿಗೆ ಇಷ್ಟು ದಿನ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಾನೆ. ಆಕ್ಚುಲಿ ಅವತ್ತು ವೆಲೋನಿ ಮತ್ತು ಅವಳ ತಾಯಿ ಚರ್ಚ್ಗೆ ಹೋಗಿರಲ್ಲ, ಏಕೆಂದ್ರೆ ಅವತ್ತು ಚರ್ಚ್ ಇರಲ್ಲ. ಇದು ವಿವೇಕ್ ಚರ್ಚ್ ಫಾದರ್ ನಿಂದ ಕನ್ಫರ್ಮ್ ಮಾಡಿರ್ತಾನೆ. ವೆಲೋನಿ ತಾಯಿ ಅವತ್ತು ವೆಲೋನಿಗೆ ನೀನು ಆಂಟಿ ಮನೆಗೆ ಹೋಗು, ಆಮೇಲೆ ವಿಘ್ನೇಶ್ ನಿನ್ನ ಪಿಕ್ ಮಾಡ್ತಾನೆ ಅಂತ ಹೇಳಿರ್ತಾಳೆ. ವೆಲೋನಿ ಅಲ್ಲಿಂದ ಹೋಗುವಾಗ ಸಬಾಸ್ಟಿನ್ ಆಕೆಗೆ ಕಾಲ್ ಮಾಡಿರ್ತಾನೆ. ವೆಲೋನಿ ಸಬಾಸ್ಟಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ತನ್ನ ಆಂಟಿ ಮನೆಗೆ ಹೋಗಿರ್ತಾಳೆ. ಈಗ ವಿವೇಕ್ ವೆಲೋನಿ ಬರೆದ ಲೆಟರ್ ತೆಗಿತಾನೆ. ಇದನ್ನ ವೆಲೋನಿ 1 ವರ್ಷದ ಹಿಂದೆ ಮನೆ ಬಿಟ್ಟು ಹೋದಾಗ ಬರೆದಿರ್ತಾಳೆ. ಆ ಲೆಟರ್ ನ ನೋಡಿ ವೆಲೋನಿ ತಾಯಿ ಪ್ಲೀಸ್ ಆ ಲೆಟರ್ ನ ಓದ್ಬೇಡಿ ಅಂತ ಆಳ್ತಾಳೆ. ಆ ಲೆಟರ್ ನಲ್ಲಿ ವೆಲೋನಿ ತಾನು ಅನುಭವಿಸುತ್ತಿದ್ದ ಮನೋವೇದನೆ ಬಗ್ಗೆ ಬರೆದಿರ್ತಾಳೆ. ವೆಲೋನಿ ಒಂದು ದಿನ ಸ್ಕೂಲಿಂದ ಮನೆಗೆ ಬರ್ತಿದ್ದಾಗ ದಾರಿಯಲ್ಲಿ ಆಕೆಗೆ ಗಾಯವಾದ ಒಂದು ನಾಯಿ ಮರಿ ಕಾಣುತ್ತೆ. ಆಕೆ ಅದನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಇದರಿಂದ ಆಕೆ ಬಟ್ಟೆ ಮೇಲೆ ರಕ್ತ ಹತ್ತಿರುತ್ತೆ. ಆ ಬಟ್ಟೆಯನ್ನ ವೆಲೋನಿ ತಾಯಿ ನೋಡಿದಾಗ ಆಕೆ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾಳೆ. ಇದೇ ಅಲ್ಲ ವೆಲೋನಿ ಏನ್ ಮಾಡಿದ್ರು ವೆಲೋನಿ ತಾಯಿ ಅದು ಯಾಕೆ ಮಾಡಿದ್ದೀಯಾ ಅಂತ ಕೇಳದೆ ಆಕೆಯನ್ನ ಬೈತಿರ್ತಾಳೆ. ಸರಿ ತಪ್ಪು ಏನು ಯೋಚನೆ ಮಾಡ್ತಿರಲ್ಲ. ಇದರಿಂದ ವೆಲೋನಿ ಮಾನಸಿಕವಾಗಿ ನೊಂದ್ಕೊಂತಿರ್ತಾಳೆ. ಅದಲ್ಲದೆ ವೆಲೋನಿ ತಾಯಿ ಮತ್ತು ಅಂತೋನಿ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಇರುತ್ತೆ. ಇದು ವೆಲೋನಿಗೆ ಗೊತ್ತಿರುತ್ತೆ. ಆದ್ರೆ ಆಕೆ ಅದರ ಬಗ್ಗೆ ಅವಳ ತಾಯಿಗೆ ಯಾವತ್ತೂ ಕೇಳಿರಲ್ಲ. ಆಕೆ ಇದೆಲ್ಲ ಲೆಟರ್ ನಲ್ಲಿ ಬರೆದಿಟ್ಟು ಮನೆ ಬಿಟ್ಟು ಹೋಗ್ತಾಳೆ. ಆದ್ರೆ ವೆಲೋನಿಗೆ ತನ್ನ ತಾಯಿನ ಬಿಟ್ಟು ಇರೋಕ್ಕಾಗಲ್ಲ. ಅದಕ್ಕೆ ಆಕೆ ಅವತ್ತು ರಾತ್ರಿ ಮತ್ತೆ ವಾಪಸ್ ಬಂದಿರ್ತಾಳೆ ಮತ್ತು ಆ ಲೆಟರ್ ನ ಹರಿದು ಹಾಕಬೇಕು ಅನ್ಕೋತಾಳೆ. ಆದ್ರೆ ಅಷ್ಟೊತ್ತಿಗೆ ಅದು ವೆಲೋನಿ ತಾಯಿಗೆ ಸಿಕ್ಕಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ವಿವೇಕ್ ವೆಲೋನಿ ತಾಯಿಗೆ ಆಕ್ಚುಲಿ ನಿನ್ನ ಮತ್ತು ವಿಘ್ನೇಶ್ ನಡುವೆ ಅಫೇರ್ ಇತ್ತು, ಅದಕ್ಕೆ ನೀನು ವಿಘ್ನೇಶ್ ಮದುವೆ ವೆಲೋನಿ ಜೊತೆ ಫಿಕ್ಸ್ ಮಾಡಿದ್ದೆ. ಆದ್ರೆ ವಿಘ್ನೇಶ್ ಬರ್ತಾ ಬರ್ತಾ ವೆಲೋನಿ ಕಡೆ ಹೆಚ್ಚು ಅಟ್ರಾಕ್ಟ್ ಆಗ್ತಿದ್ದ, ಅದಕ್ಕೆ ನೀನು ವೆಲೋನಿನ ಕೊಂದುಬಿಟ್ಟೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವೆಲೋನಿ ತಾಯಿ ಟೇಬಲ್ ಮೇಲಿದ್ದ ಒಂದು ಶಾರ್ಪ್ ಆಬ್ಜೆಕ್ಟ್ ನಿಂದ ತನ್ನ ಕುತ್ತಿಗೆ ಕಟ್ ಮಾಡ್ಕೊತಾಳೆ. ಆದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಆಕೆ ಬದುಕ್ತಾಳೆ, ಆದ್ರೆ ಮಾತಾಡೋ ಪೊಸಿಷನ್ ಅಲ್ಲಿ ಇರೋದಿಲ್ಲ. ಈ ಕಡೆ ಹೊರಗೆ ವಿವೇಕ್ ಈ ಕೇಸಲ್ಲಿ ಯಾವ ಲೀಡ್ ಹುಡ್ಕೊಂಡು ಹೋದ್ರು ಡೆಡ್ ಎಂಡ್ ಸಿಗ್ತಾ ಇದೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಜಾನ್ಸ್ ಬರ್ತಾನೆ. ಆಕ್ಚುಲಿ ಜಾನ್ಸ್ ಮತ್ತು ವೆಲೋನಿ ತಾಯಿ ನಡುವೆ ಅಫೇರ್ ಇರುತ್ತೆ. ಇವರು ತುಂಬಾ ಕ್ಲೋಸ್ ಆಗಿ ಇರ್ತಾರೆ. ಆದ್ರೆ ಜೋನ್ಸ್ ವೆಲೋನಿ ತಾಯಿಗೆ ನಾವಿಬ್ರು ಮದುವೆ ಆಗೋಣ ಅಂತ ಹೇಳ್ತಾನೆ, ಏಕೆಂದ್ರೆ ಅವನು ಆಕೆನ ಲವ್ ಮಾಡ್ತಿರ್ತಾನೆ. ಆದ್ರೆ ವೆಲೋನಿ ತಾಯಿ ಮದುವೆ ಆದವರು ಏನು ಮಾಡ್ತಾರೋ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಅಷ್ಟಕ್ಕೂ ನನಗೆ ವಯಸ್ಸಿಗೆ ಬಂದ ಒಬ್ಬ ಮಗಳಿದ್ದಾಳೆ. ಈ ವಯಸ್ಸಿನಲ್ಲಿ ಮದುವೆ ಆದ್ರೆ ಆಕೆ ಏನು ಯೋಚನೆ ಮಾಡ್ತಾಳೆ ಅಂತ ಹೇಳ್ತಾಳೆ. ಹೀಗಿರುವಾಗ ಒಂದು ದಿನ ವೆಲೋನಿ ತಾಯಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಕೆ ಅವತ್ತು ವೆಲೋನಿನ ತನ್ನ ಆಂಟಿ ಮನೆಗೆ ಕಳುಹಿಸಿ ತಾನು ಹಾಸ್ಪಿಟಲ್ಗೆ ಹೋಗಿ ಅಬಾರ್ಷನ್ ಮಾಡಿಸ್ಕೊತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಜಾನ್ಸ್ ಡಿಸ್ಚಾರ್ಜ್ ಫಾರ್ಮ್ ಮೇಲೆ ಸೈನ್ ಮಾಡಿ ವೆಲೋನಿ ತಾಯಿನ ಮನೆಗೆ ಕರ್ಕೊಂಡು ಹೋಗ್ತಾನೆ. ವಿವೇಕ್ ಫಾರ್ಮ್ ಮೇಲೆ ಇದ್ದ ಸೈನ್ ನೋಡಿ ಶಾಕ್ ಆಗ್ತಾನೆ, ಏಕೆಂದ್ರೆ ಜಾನ್ಸ್ ಪೂರ್ತಿ ಹೆಸರು ದೊರೆ ಜಾನ್ಸ್ ಆಗಿರುತ್ತೆ. ಅಂದರೆ ಈತ ವರನ್ ತಮ್ಮ ಆಗಿರ್ತಾನೆ. ಅದಕ್ಕೆ ವಿವೇಕ್ ಜಾನ್ಸ್ ಹತ್ರ ಹೋಗಿ ಅವನನ್ನ ತುಂಬಾ ಹೊಡಿತಾನೆ ಮತ್ತು ವರನ್ ಯಾರು ಅಂತ ಕೇಳ್ತಾನೆ. ಈಗ ಜಾನ್ಸ್ ನಿಜ ಹೇಳ್ತಾನೆ. ಆಕ್ಚುಲಿ ವೆಲೋನಿ ತಾಯಿ ಮದುವೆ ಆಗಲು ಬೇಡ ಅಂತ ಹೇಳಿದಾಗ ಜಾನ್ಸ್ಗೆ ಅದು ಕಂಟ್ರೋಲ್ ಆಗಲ್ಲ. ಅವನು ತನ್ನ ಅಣ್ಣ ವರನ್ಗೆ ಆಕೆನನ್ನ ಯೂಸ್ ಮಾಡ್ತಿದ್ದಾಳೆ, ಕೇವಲ ಆಕೆ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ವರನ್ ವೆಲೋನಿ ಚಿಂತೆ ಬಿಟ್ಬಿಡು, ಆಕೆನ ನಾನು ಮುಗಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವರನ್ ಅವತ್ತು ವೆಲೋನಿನ ಕಿಡ್ನಾಪ್ ಮಾಡಿ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಈತ ವೆಲೋನಿನ ಕೊಲ್ಲಕ್ಕೆ ಹೋದಾಗ ಒಂದು ಹಾವು ಬಂದು ಅವನ ಕಾಲಿಗೆ ಕಚ್ಚುತ್ತೆ. ಆದ್ರೂ ವರನ್ ಬಿಡದೆ ವೆಲೋನಿ ಕತ್ತು ಹೆಚ್ಚುಕಿ ಸಾಯಿಸ್ಬಿಡ್ತಾನೆ. ಆಮೇಲೆ ಅವನು ತನ್ನನ್ನ ಕಾಪಾಡುವಂತೆ ಸಂತೋಷ್ ಹತ್ರ ಹೋದಾಗ ಅವರು ಅವನಿಗೆ ಹೆಲ್ಪ್ ಮಾಡದೆ ಅವನನ್ನ ಸಾಯಲು ಬಿಡ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಜೋನ್ಸ್ ಮಾತು ಕೇಳಿ ವೆಲೋನಿ ತಾಯಿ ಅವನನ್ನ ಹೊಡೆಯೋಕೆ ಹೋಗ್ತಾಳೆ. ಇಲ್ಲಿ ವಿವೇಕ್ ಜೋನ್ಸ್ ನ ಅರೆಸ್ಟ್ ಮಾಡ್ತಾನೆ. ಫೈನಲಿ ವೆಲೋನಿ ಕೇಸ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಡೇ ಮೀಡಿಯಾದಲ್ಲಿ ವೆಲೋನಿ ತಾಯಿ ಅಫೇರ್ ನಿಂದಾಗಿ ವೆಲೋನಿ ಸತ್ಲು ಅಂತ ನ್ಯೂಸ್ ಬರುತ್ತೆ. ಸೊ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.